ಓಂ ನತೋಸ್ಮ್ಯಹಂ ತ್ವಾಕಿಲ ಹೇತುಹೇತುಂ ನಾರಾಯಣಂ ಪೌರುಷಮಾದ್ಯಮವ್ಯಯಂ ಯನ್ನಾಭಿಜಾತಾದರವಿಂದಕೋಶಾತ್ ಬ್ರಹ್ಮಾವಿರಾಸೀದ್ಯತ ಏಷ ಲೋಕಃ ಜಯತ್ಯಜುಕ್ಷೇಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತ ಸದೋದಿತ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಃ ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅನವಧ್ಯಾತ್ಮಚಾರಿತ್ರ್ಯಂ ವಾದಿ ಖದ್ಯೋತಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿಗುರುಭ್ಯೋಂ ನಮಃ. ಮಂಡಾಡಿಯ ಈ ಪುಣ್ಯದ ಮಣ್ಣಿನಲ್ಲಿ ಅನಂತ ಕಾಲದಲ್ಲಿ ನೆಲೆ ನಿಂತುಕೊಂಡು ಈ ಕುಟುಂಬವನ್ನು ಹರಸಿಕೊಂಡು ಈ ಮಣ್ಣನ್ನು ಪಾವನ ಮಾಡಿಸಿ ಅನಂತ ಭಕ್ತರ ಸಂಕಷ್ಟಗಳಿಗೆ ಆಯುಪ್ರಾಯವಾಗಿರತಕ್ಕಂತಹ ಈ ಪುಣ್ಯಕ್ಷೇತ್ರದ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದಲ್ಲಿ ನಾವೆಲ್ಲ ಇದ್ದೇವೆ. ತುಂಬ ವಿಭಿನ್ನವಾಗಿರತಕ್ಕಂತಹ ಆಚರಣೆಗಳು, ವೈವಿಧ್ಯಮಯವಾಗಿರತಕ್ಕಂತಹ ಅನುಶಾಸನಗಳು ಬಹಳ ಕಾಲದಿಂದ ನಮ್ಮ ಮಧ್ಯದಲ್ಲಿ ಅದು ನಿಂತು ಹೋಗಿ ಪುನರ್ಚೈತನ್ಯಕ್ಕೆ ಬಂದು ಈ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿದೆ. ನಮ್ಮ ಹಿರಿಯವರೆಲ್ಲ ಧಾರ್ಮಿಕವಾಗಿ ನಂಬಿಕೆ, ವಿಶ್ವಾಸ, ಶ್ರದ್ಧೆಗಳನ್ನಿರಿಸಿಕೊಂಡು ಬಂದವರು. ಕಲ್ಲು ನೋಡಿದಲ್ಲಿ ಕೈ ಮುಗಿದಿದ್ದಾರೆ, ಬಿಂಬ ನೋಡಿದಲ್ಲಿ ಹೂ ಹಾಕಿದ್ದಾರೆ. ಅವರುಗಳು ಅನುಶಾಸನ ಮಾಡಿಕೊಂಡು ಬಂದಂತಹ ನಂಬಿಕೆ ಏನಿದೆ ಅದು ನಮ್ಮ ಕಾಲಕ್ಕೆ ಸತ್ಯವಾಗಿ ಮಾರ್ಪಾಟಾಗಿದೆ, ಧರ್ಮವಾಗಿ ನೆಲೆ ನಿಂತಿದೆ. ಆ ಧರ್ಮವಾಗಿ ನೆಲೆ ನಿಂತಹ ಸಾನ್ನಿಧ್ಯಗಳನ್ನು ಅನಂತಕಾಲ ಅವರು ಹೇಗೆ ಜತನವಾಗಿ ಕಾಪಾಡಿಕೊಂಡು ಬಂದರೂ ನಾವು ಅದನ್ನು ಮುಂದಿನ ತಲೆಮಾರಿಗೆ ಬೆಳೆಸಿಕೊಳ್ಳಬೇಕಾದ ಅನಿವಾರ್ಯತೆ ಮತ್ತು ಅತ್ಯವಶ್ಯಕ ಅದು ನಮ್ಮ ಸಮಾಜಕ್ಕಿದೆ. ನಮ್ಮ ಹಿಂದಿನವರು ವಿದ್ಯೆ ಇಲ್ಲದೆ ಇದ್ದಿರಬಹುದು, ಅವರು ತುಂಬ ಶಾಲೆಗೆ ಹೋಗದೆ ಶಿಕ್ಷಣ ಕಲಿತಿಲ್ಲದೆ ಇರಬಹುದು, ಆದರೆ ಸತ್ಯ ಅನ್ನುವ ಶಬ್ದಕ್ಕೆ ಅನ್ವರ್ಥವಾಗಿ ಬದುಕಿದವರು. ಇವತ್ತು ವಿದ್ಯೆ ಇದೆ, ಶಾಲಾ ಕಾಲೇಜುಗಳು ಇದೆ, ವ್ಯವಸ್ಥೆಗಳೆಲ್ಲ ಭದ್ರವಾಗಿದೆ, ಆದರೆ ಸತ್ಯ ತುಂಬ ದೂರ ಸಾಗಿದೆ. ಸುಳ್ಳುಗಳೇ ಮೇಳೈಸ್ತಾ ಇದೆ. ಹಾಗಿದ್ರೆ ಸುಳ್ಳುಗಳು ಮೇಳೈಸ್ತಾ ಇರುವ ಈ ಕಾಲಘಟ್ಟದಲ್ಲಿ ನಾವೇನು ಮಾಡಬಹುದು ಎನ್ನುವುದನ್ನು ಯೋಚನೆ ಮಾಡಬೇಕು. ಇತಿಹಾಸ ಕಾಲವನ್ನು ಗಮನಿಸಿದರೆ ಯಾಕೆ ನಾವಿವತ್ತು ಸುಳ್ಳುಗಳಿಗೆ ಬಲಿ ಬೀಳ್ತಾ ಇದ್ದೇವೆ ಅಂತ ಕೇಳಿದರೆ, ನಾವು ಕಲ್ತದ್ದೆಲ್ಲ ಸುಳ್ಳುಗಳನ್ನೇ, ಸತ್ಯವನ್ನು ನಾವು ಕಲೀಲೇ ಇಲ್ಲ. ನಮ್ಮ ಹಿರಿಯವರು ನಮ್ಮ ಮನೆತನದಲ್ಲಿ ಸತ್ಯವನ್ನು ಹೇಳ್ತಾ ಬಂದರು, ಆದರೆ ಎಲ್ಲಿ ನಾವು ಶಿಕ್ಷಣಕ್ಕೆ ಅಂಟಿಕೊಂಡೆವು ಆ ಶಿಕ್ಷಣದಲ್ಲೆಲ್ಲ ತುಂಡು ಮಾಡಿದ, ವಿಭಿನ್ನತೆಯಲ್ಲಿಲ್ಲದ, ಸಮಾಜವನ್ನು ಸಂಘಟಿಸಲಿಕ್ಕೆ ಅವಕಾಶಗಳಿಲ್ಲದ ವಿದ್ಯೆಯನ್ನೇ ಕಲ್ತುಕೊಂಡು ಬಂದದ್ದು ನಾವು. ನಮ್ಮ ದೇವರ ಮೇಲೆ ದಾಳಿ ಆಯಿತು, ನಮ್ಮ ದೇವರ ಮೇಲೆ ದಾಳಿ ಆಯಿತು ಅಂತ ಎಲ್ಲೂ ಬರೆಯಲಿಲ್ಲ. ನಮ್ಮ ಸಂಸ್ಕೃತಿಯ ಮೇಲೆ ದಾಳಿ ಆಯಿತು, ಎಲ್ಲೂ ಬರೆಯಲಿಲ್ಲ. ನಮ್ಮ ಸಂಸ್ಕಾರದ ಹನನ ಆಯಿತು, ಎಲ್ಲೂ ಬರೆಯಲಿಲ್ಲ. ಈ ಇತಿಹಾಸ ನಮಗೆ ಓದಲಿಕ್ಕೆ ಸಿಕ್ಕಿಲ್ಲ. ಅವ ದಂಡೆತ್ತಿ ಬಂದ, ಇವ ಕುಂಡೆತ್ತಿ ಹೋದ ಅಂತಲೇ ಇದ್ದದ್ದು ವಿಷಯ. ಏನಕ್ಕೆ ಹೋದ, ಏನಕ್ಕೆ ಬಂದ ಎನ್ನುವುದನ್ನು ನಮಗೆ ತಿಳಿಸಲೇ ಇಲ್ಲ. ನಮ್ಮ ಮಣ್ಣಿನಲ್ಲಿ ಅಗಾಧವಾಗಿರತಕ್ಕಂತಹ ಸಂಪತ್ತಿತ್ತು, ಸೌಭಾಗ್ಯಶಾಲಿಯಾದ ಸಂಸ್ಕೃತಿ ಇತ್ತು, ಸಮೃದ್ಧವಾದ ಸಂಸ್ಕಾರವಿತ್ತು. ಒಂದು ದನವನ್ನು ಹುಲ್ಲುಗಾವಲನ್ನು ಮೇಯಲಿಕ್ಕೆ ಕಳಿಸ್ತೇವೆ, ಅದು ಒಳ್ಳೆ ಪ್ರದೇಶ, ಹಸಿರು ಹುಲ್ಲುಗಾವಲಿಗೆ ಕಳಿಸ್ತೇವೆ ನಾವು. ಎಲ್ಲೋ ಕರಟಿ ಹೋಗಿರುವಂತಹ ಹುಲ್ಲು ಇಲ್ಲದ ಬಂಜರು ಪ್ರದೇಶದಲ್ಲಿ ನಾವು ದನವನ್ನು ಮೇಯಿಸ್ಲಿಕ್ಕೆ ಕಳಿಸೋದಿಲ್ಲ. ಈ ಯಾರು ದಾಳಿಕೋರರಿದ್ದಾರೆ ಅವರು ಯಾಕೆ ಇದರ ಮೇಲೆ ದಾಳಿ ಮಾಡಿದರು ಅಂದರೆ, ನಮ್ಮಲ್ಲಿ ಒಂದು ಸಂಪತ್ತಿತ್ತು,
ಏನು ಸಂಪತ್ತದು? ಶಾಸ್ತ್ರ ಹೇಳತ್ತೆ, ವಿದ್ಯಾ ದದಾತಿ ವಿನಯಂ ವಿನಯದ್ಯತಿ ಪಾತ್ರತಾಂ ಪಾತ್ರತ್ವಂ ಧನಮಾಪ್ನೋತಿ ಧನಮೇವ ತತಃ ಸುಖಂ. ಎಂತಹ ಸುಖ ಹೇಳ್ತಾರಲ್ಲ, ವಿದ್ಯಾ ದದಾತಿ ವಿನಯಂ, ವಿದ್ಯೆಯಿಂದ ಬರಬೇಕು ವಿನಯ. ಆ ವಿದ್ಯೆಯಿಂದ ವಿನಯ ಬರಲೇ ಇಲ್ಲ. ಸೌಜನ್ಯಕ್ಕಾಗಿ ನಮ್ಮ ಡಾಕ್ಟರ್ ರಂಜನ್ ಶೆಟ್ರು ವೇದಿಕೆಯಲ್ಲಿದ್ದಾರೆ. ಅವರೊಬ್ಬರು ವೈದ್ಯ, ಕಲ್ತವರು. ಅವರ ಸಂಸ್ಕಾರ ಮನೆತನದಿಂದ ಬಂದಿದೆ, ವಿದ್ಯೆಯಿಂದ ಬಂದದ್ದಲ್ಲ. ಅವರಿಗೆ ಮನೆತನದಿಂದ ಬಂದಿದೆ ಆ ವಿದ್ಯೆ, ಆ ಸಂಸ್ಕಾರ. ಆದರೆ ಹಲವಾರು ಮಂದಿಗಳನ್ನು ನೋಡಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಸಂಸ್ಕಾರ ಇಲ್ಲ. ಸೂಟು ಬೂಟು ಕೋಟುಗಳನ್ನು ಹಾಕ್ತಾರೆ, ಸಂಸ್ಕಾರ ಇಲ್ಲ. ವಿದ್ಯೆ ಇದೆ, ದೊಡ್ಡ ದೊಡ್ಡ ಆವೃತ್ತಿಯಲ್ಲಿದ್ದಾರೆ. ಆದರೆ ಏನಕ್ಕೆ ಹಾಗೆ ಬಂದಿದೆ ಅಂತಂದರೆ, ತುಂಡು ತುಂಡಾದ ಚರಿತ್ರೆಯನ್ನು, ತುಂಡು ತುಂಡಾದ ಇತಿಹಾಸವನ್ನು ಓದಿದವರು ನಾವು. ಆ ಇತಿಹಾಸದಿಂದ ಕಲಿಯಬೇಕಾದ ಪಾಠ ಏನು ಅಂತ ಕೇಳಿದರೆ, ಇದು ನಮ್ಮದಲ್ಲ. ಹಾಗಿದ್ರೆ ನಮ್ಮದು ಯಾವುದು? ವಿದ್ಯಾ ದದಾತಿ ವಿನಯಂ, ವಿದ್ಯೆಯಿಂದ ವಿನಯವೇ ಬರಬೇಕು. ವಿದ್ಯೆಯಿಂದ ಸಂಪತ್ತಲ್ಲ, ವಿದ್ಯೆ ಸಂಪತ್ತಿನ ಗುಣವೂ ಅಲ್ಲ, ವಿದ್ಯೆ ಸಂಪತ್ತಿನ ರೂಪವೂ ಅಲ್ಲ. ವಿನಯದ್ಯತಿ ಪಾತ್ರತಾಂ. ಆ ವಿನಯದಿಂದ ಏನು ಬರುತ್ತೆ ಅಂತ ಕೇಳಿದರೆ ಪಾತ್ರತ್ವ ಬರುತ್ತೆ. ನಾನು ಸಮಾಜದಲ್ಲಿ ಹೇಗಿರಬೇಕು, ನಾನು ಸಮಾಜವನ್ನು ಹೇಗೆ ನಡೆಸಬೇಕು, ನನ್ನ ಸಮಾಜ ಇದು, ಈ ಸಮಾಜವನ್ನು ನಾನು ಹೇಗೆ ಒಗ್ಗಟ್ಟಿನಿಂದ ತಗೊಂಡು ಹೋಗಬೇಕು. ನಾವೆಲ್ಲ ಜಾತಿಗಳಲ್ಲಿ ವಿಂಗಡಣೆ ಆಗ್ತೇವೆ. ನಾವು ಬಂಟರು ಒಂದು ಸೈಡಲ್ಲಿ, ನಾವು ಬಿಲ್ಲವರು ಒಂದು ಸೈಡಲ್ಲಿ, ನಾವು ಬ್ರಾಹ್ಮಣರು ಒಂದು ಸೈಡಲ್ಲಿ, ನಾವು ಇನ್ನು ಕುಲಾಲರು, ಇನ್ನು ಬೇರೆ ಬೇರೆ ವರ್ಗ ಇದೆ. ಅವರೆಲ್ಲ ಬೇರೆ ಬೇರೆ, ಅವರವರ ಸಮುದಾಯದ ಸಮಾವೇಶ, ಅಲ್ಲೆಲ್ಲ ಒಟ್ಟಾಗ್ತಾರೆ. ಅದೇ ನಾವೆಲ್ಲರೂ ಹಿಂದೂಗಳು ಅಂತ ಒಗ್ಗಟ್ಟಾಗುವ ಪ್ರಶ್ನೆಯೇ ಬರೋದಿಲ್ಲ. ಇದು ಬಹಳ ವಿಪರ್ಯಾಸ. ನೀವು ನೋಡಿ, ನಮ್ಮ ದೇವಸ್ಥಾನಗಳಿಗೆ ಒಂದು ಬೋರ್ಡ್ ಇರುತ್ತೆ ನೋಡಿ. ಇಲ್ಲಿ ಹತ್ತಿರ ಕೊಲ್ಲೂರು ಮೂಕಾಂಬಿಕೆ ಇದ್ದಾಳೆ, ಇನ್ನು ಸ್ವಲ್ಪ ಮುಂದೆ ಹೋದರೆ ವಿನಾಯಕ ಇದ್ದಾನೆ, ಇನ್ನು ಸ್ವಲ್ಪ ಮೇಲೆ ಹೋದರೆ ಮಹಾತಾಯಿ ಇದ್ದಾಳೆ. ಇಂತಹ ಕ್ಷೇತ್ರಗಳ ಬೋರ್ಡುಗಳು ಹೇಗೆ ಕಾಣುತ್ತೆ ಗೊತ್ತಾ? ಇದು ಧಾರ್ಮಿಕ ದತ್ತಿ ಇಲಾಖೆಯ ಒಳಪಟ್ಟಿದೆ ಕರ್ನಾಟಕ ಸರ್ಕಾರ. ನೀವು ಎಲ್ಲಿಯಾದರೂ ಮಸೀದಿಯ ಬೋರ್ಡನ್ನು ಹಾಗೆ ನೋಡಿದ್ದೀರೇನು? ಇಲ್ವಲ್ಲ. ಎಲ್ಲೋ ಚರ್ಚ್ ಇದೆಯಲ್ಲ, ಭಾಳ ದೊಡ್ಡ ದೊಡ್ಡ ಚರ್ಚ್ ಇದೆ ಇಲ್ಲಿ, ಆ ವಿಷಯದಲ್ಲಿ ಚರ್ಚೆನೇ ಇಲ್ಲ. ಬೋರ್ಡ್ ನೋಡಿದ್ದೀರಾ? ಇಲ್ವಲ್ಲ. ಯಾಕಿದು ಹೀಗೆ ಅಂತ ಯಾರಾದರೂ ಕ್ವಶನ್ ಮಾಡಿದ್ರ, ಪ್ರಶ್ನೆ ಮಾಡಿದ್ರ? ನಮ್ಮದೇ ಯಾಕೆ ಹಿಂಗೆ? ಬೇರೆಯವ್ರದ್ದು ಏನೂ ಇಲ್ಲ, ನಮ್ಮದೆಲ್ಲ ಹಿಂಗೆ. ಸ್ವಾಮಿಗಳು ಮಾತಾಡಿದರೆ, ಹಿಂದೂ ಸಮಾಜದ ಬಗ್ಗೆ ಮಾತಾಡಿದರೆ ಕೋಮುವಾದ ಅಂತಾರೆ. ಒಬ್ಬರು ಶೆಟ್ರ ಸಮಾವೇಶದಲ್ಲಿ ನಾವೆಲ್ಲ ಶೆಟ್ರು ಒಟ್ಟಾಗಬೇಕಂದ್ರೆ ಅದು ಕೋಮುವಾದ ಅಲ್ಲ. ಒಬ್ಬರು ಕುಲಾಲರ ಸಮಾವೇಶದಲ್ಲಿ ನಾವೆಲ್ಲ ಕುಲಾಲರು ಒಟ್ಟಾಗಬೇಕಂದ್ರೆ ಅದು ಕೋಮುವಾದ ಅಲ್ಲ. ಒಬ್ಬ ಇಸ್ಮಾಯಿಲ, ಅವನ ಸಮಾವೇಶದಲ್ಲಿ ನಾವೆಲ್ಲ ಒಟ್ಟಾಗಬೇಕಂದ್ರೆ ಅದು ಕೋಮುವಾದ ಅಲ್ಲ. ಇದು ಸ್ವಾಮಿಗಳು ಹಿಂದೂಗಳೆಲ್ಲ ಒಟ್ಟಾಗಬೇಕಂದ್ರೆ ಕೋಮುವಾದ. ಇದೊಂದು ದೊಡ್ಡ ಸಮಸ್ಯೆ ರೀ ನಮ್ಮ ದೇಶದಲ್ಲಿ. ಇದೊಂದು ದೊಡ್ಡ ಸಮಸ್ಯೆ. ನಾವು ಜಾತಿಗಳನ್ನೆಲ್ಲ ಒಟ್ಟಿಗೆ ಮಾಡ್ತಾ ಹೋಗಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ಈ ವ್ಯವಸ್ಥೆಯನ್ನು ನಮ್ಮೊಟ್ಟಿಗೆ ತರಬೇಕು ಅಂತ ನಾವೇನಾದರೂ ಪ್ರಯತ್ನ ಪಟ್ಟರೆ ನಮ್ಮನ್ನು ಕಂಬಿ ಒಳಗಾಗ್ತಾರೆ. ಇದು ಒಂದು ವೈಪರೀತ್ಯ ಇವತ್ತು ಬಾಂಗ್ಲಾದಲ್ಲಿ ಆಗ್ತಾ ಇರೋದು ಇದೇ. ನಾವೆಲ್ಲ ದೂರ ಹೋಗಿ ನಮ್ಗೆ ಅವರ ಸಂಬಂಧ ಇಲ್ಲ, ನಮ್ಗೆ ಇವರ ಸಂಬಂಧ ಇಲ್ಲ, ಮನೆ ಒಳಗೆ ನಮ್ಗೆ ನಮ್ಮ ಸಂಬಂಧ ಇಲ್ಲ, ಈ ಸ್ಥಿತಿಗೆ ಬಂದು ಮುಟ್ಟಿಯಾಗಿದೆ. ಅಂದರೆ ನಾವೆಲ್ಲ ಕಲ್ತದ್ದು ಏನು ಗೊತ್ತಾ? ತುಂಡಾದ ಇತಿಹಾಸ, ಅದನ್ನು ಕಲ್ತದ್ದು. ಅವರು ಸುಮ್ಮನೆ ಬಂದದ್ದಲ್ರಿ. ಇಲ್ಲಿ ಕರಿಮೆಣಸು ಅಂತ ಒಂದು ಸಂಪತ್ತಿತ್ತೆ, ನಿಮ್ಗೆ ಗೊತ್ತಿಲ್ಲ ನಮಗೆ. ಕರಿಮೆಣಸು ಅನ್ನುವಂಥ ಒಂದು ಸಂಪತ್ತಿತ್ತು ಈ ದೇಶದಲ್ಲಿ. ನಮ್ಮ ಹಳ್ಳಿಯಲ್ಲೆಲ್ಲ ಅದನ್ನೇ ಬೆಳೆಸ್ತಾ ಇದ್ರು. ಏನು ಬೆಲೆ ಗೊತ್ತಾ? ಬಂಗಾರದ ಬೆಲೆ ಅದಕ್ಕೆ. ಅದನ್ನೆಲ್ಲ ಟನ್ ಗಟ್ಟಲೆ ತುಂಬಿಕೊಂಡು ಹೋಗಿ ಅವರದ್ದು ಕುಮಟೆ ಮೆಣಸು, ಅವ್ರದ್ದು ಹಸಿರು ಮೆಣಸು, ಸಾಯಿಲಿ ಇಂತಲೇ ತಂದು ಹಾಕಿದ್ದಾರೆ. ನಾವು ಅದನ್ನೇ ತಿನ್ನುವುದು. ಆ ಕುಮಟೆ ಮೆಣಸು, ಆ ಹಸಿರು ಮೆಣಸು, ಅದೇ ಹಸಿರು ಮೆಣಸನ್ನು ನಾವು ಎಣ್ಣೆಯಲ್ಲಿ ಬಿಟ್ಟು ಜಾರ್ಗು ಜುರುಗು ಅಂತ ತಿನ್ನೋದು. ರೋಗ ಹೊಟ್ಟೆ ಒಳಗೆ ಹೋಯ್ತು ಅಂತ ನಮಗೆ ಅನ್ನಿಸ್ಲೇ ಇಲ್ಲ. ನಮ್ಮ ಕರಿಮೆಣಸು ಸಂಜೀವಿನಿ, ಅದು ರೋಗಕ್ಕೆ ರಾಮಬಾಣ, ಯಾವ ರೋಗವನ್ನು ಬರಲಿಕ್ಕೆ ಬಿಡೋದಿಲ್ಲ. ಕರಿಮೆಣಸು ಒಳ್ಳೆ ಮೆಣಸು ಅಂತೀವಿ ನೋಡಿ,
ಆ ಒಳ್ಳೆ ಮೆಣಸಿನ ಬೆಲೆ ನೋಡಿ ಹೆಂಗಿದೆ ನೋಡಿ, ಗಗನಕ್ಕೆ ಏರ್ತಾ ಇದೆ ಅದು. ಇವತ್ತಿಗೂ ನಿಮ್ಮ ಸಂಪ್ರದಾಯವನ್ನು ಮರ್ತಿದ್ದೀರಿ ಅಂತ ಅನ್ನಿಸ್ತದೆ. ಯಾಕೆ ಗೊತ್ತಾ, ಇಲ್ಲಿ ಒಂದು ಐಸ್ ಕ್ರೀಮ್ನ ಅಂಗಡಿ ಯಾರೋ ಒಬ್ಬ ಹಾಕಿದರೆ ಅವನ ಬಳಿಗೆ ಹೋಗಿ ಐಸ್ ಕ್ರೀಮ್ ತಿನ್ನೋದು ನಾವು. ಉಮೇಶ ಹಾಕಿದ್ದಾನೆ, ಅವ 50 ಪೈಸೆ ಹೆಚ್ಚಿಟ್ಟಿದ್ದಾನೆ, ಅಲ್ಲಿ ಹೋಗಿ ಹೇಳೋದು ಉಮೇಶನ ಅಂಗಡಿಗೆ ಹೋಗಬೇಡ, ಅಲ್ಲಿ ಇಸ್ಮಾಯಿಲ್ ಅಂಗಡಿ ಇದೆ ಅಲ್ಲಿ ತಗೋ, ಅವ 50 ಪೈಸೆ ಹೆಚ್ಚಿಟ್ಟಿದ್ದಾನೆ, ಇವ 50 ಪೈಸೆ ಕಡಿಮೆ ಇಟ್ಟಿದ್ದಾನೆ ಅಂತ. ಅವ ನಮ್ಮನ್ನು ಮಂಗ ಮಾಡಲಿಕ್ಕೆ ಬಂದಿರೋದು ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ. ಅವ ನಮ್ಮದನ್ನೆಲ್ಲ ತುಂಬಿಕೊಂಡು ಹೋಗ್ಲಿಕ್ಕೆ ಬಂದದ್ದು ಅಂತ ನಮಗೆ ಅನ್ನಿಸ್ಲೇ ಇಲ್ಲ. ನಾವು ಉಮೇಶನಿಗೆ ಕೊಟ್ಟರೆ ಉಮೇಶನ ಮನೆ ಬೆಳಗ್ತದೆ, 50 ಪೈಸೆ ಹೆಚ್ಚಿಗೆ ಕೊಟ್ಟರು ಉಮೇಶನ ಮನೆ ಬೆಳಗ್ತದೆ ಅಂತ ನಮ್ಮ ಭಾವನೆ ಬಂದೇ ಇಲ್ಲ ರೀ. ಈ ದುರ್ಗತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ನೋಡಿ, ನಮ್ಮ ಸಂಸ್ಕಾರ ಅನ್ನೋದು ಏನಿದೆಯಲ್ಲ, ಈ ತುಂಡಾದ ಇತಿಹಾಸದಿಂದ ನಮ್ಮ ವ್ಯವಸ್ಥೆಯನ್ನು ಕಳಚಿಕೊಂಡೇವು ನಾವು. ನಮ್ಮ ದೇವಸ್ಥಾನಗಳು ಹೋಯಿತು, ನಮ್ಮ ಮಠ ಮಂದಿರಗಳು ಇನ್ನೇನು ಸ್ವಲ್ಪ ಸಮಯದಲ್ಲಿ ಹೋಗ್ತದೆ ಬಿಡಿ. ನಾವೆಲ್ಲ ಜಾಗೃತಾವಸ್ಥೆಯಲ್ಲಿ ಇಲ್ಲದಿದ್ದರೆ ಇದು ನಮ್ಮಿಂದಲೂ ಕಳ್ಕೊಂಡು ಹೋಗತ್ತೆ. ಈ ಜಾಗೃತಾವಸ್ಥೆಯನ್ನು ನಮಗೆ ವಿದ್ಯೆಯಲ್ಲಿ ಬೋಧಿಸಲಿಲ್ಲ ಅಷ್ಟೇ. ಅವ ಯಾರೋ ಒಬ್ಬ ಔರಂಗಜೇಬ ಬಂದ, ಇವ ಇಲ್ಲಿ ಯಾರೋ ಒಬ್ಬ ಮೀರ್ ಬಾಕಿರ್ ಬಂದ, ಅವ ಏನೋ ಅಕ್ಬರ್ ಬಂದ, ಇದನ್ನೆಲ್ಲ ತೋರಿಸಿದ್ದು ನಮಗೆ. ನಮ್ಮ ರಾಣಾ ಪ್ರತಾಪನ ಇತಿಹಾಸ ಓದಿಸಲೇ ಇಲ್ಲ, ಶಿವಾಜಿಯ ಇತಿಹಾಸ ಓದಿಸಲೇ ಇಲ್ಲ. ನಮ್ಮ ರಾಜ ಮಹಾರಾಜರ ಚರಿತ್ರೆಗಳನ್ನು ಈಗ ಹೇಳಿದ್ರಲ್ಲ, ಕೊಡ್ಲಾಡಿ ಮಂಜೇಶ್ ಶೆಟ್ರು, ಸಬ್ಲಾಡಿ ಮಂಜೇಶ್ ಶೆಟ್ರು ಹೇಳಿದ್ರಲ್ಲ, ಏನು ಕಾರ್ತಿಕಮ್ಮನ ಕಥೆಯನ್ನು ಪಠ್ಯದಲ್ಲಿ ನೀವೇನಾದ್ರು ಓದಿದ್ದೀರಾ, ನೀವೆಲ್ಲಾರು ಕೇಳಿದ್ದೀರಾ? ಅವ್ರು ಹೇಳಿದರು ಕೆಮ್ಮು ಬಂದರೆ ಪರಿಹಾರ ಆಗ್ತದೆ, ಕಫ ಬಂದರೆ ಪರಿಹಾರ ಆಗ್ತದೆ. ಹಾಂ, ನಾವೆಲ್ಲ ಕಫ ಕೆಮ್ಮು ಬಂದರೆ ಎಲ್ಲಿ ಹೋಗೋದು? ವೈದ್ಯರ ಬಳಿಗೆ. ಅವ್ರು ಹೇಳ್ತಾರೆ ಕಾರ್ತಿಕಮ್ಮನ ಬಳಿಗೆ ಬನ್ನಿ, ಅಲ್ಲೊಂದು ಕೋಲದಲ್ಲಿ ನೀವು ಪ್ರಾರ್ಥಿಸಿಕೊಂಡ್ರೆ ನಿಮ್ಮ ಕಫ ಪರಿಹಾರ ಆಗತ್ತೆ. ಅವರೊಂದು ಒಂದು ರದ್ದು ಹೇಳಿದರು, ಬಹಿರ್ದೇಸೆ. ಅವರು ನಿಮ್ಮ ಭಾಷೆಯಲ್ಲೇ ಹೇಳಿದರು, ಬಹಿರ್ದೇಸೆಯ ಬಗ್ಗೆ ಹೇಳಿದರು. ಡಾಕ್ಟರ್ ಇದ್ದಾರೆ ಇಲ್ಲಿ, ನಾವು ಅವಹೇಳನ ಮಾಡೋದಲ್ಲ, ಅವರು ಒಳ್ಳೆಯ ಡಾಕ್ಟ್ರು, ಒಳ್ಳೆಯ ವೈದ್ಯರು. ಯಾಕೆ ಅಂತಂದರೆ ಅದನ್ನು ಮಾತಾಡೋದೇ ಒಂದು ಸ್ವಲ್ಪ ವಿಭಿನ್ನತೆ ಅಂತ ನಮ್ಗೆ ಅನ್ನಿಸ್ತದೆ. ನಾವೊಂದು ಸ್ವಲ್ಪ ಅದನ್ನು ಗಟ್ಟಿಯಾಗಿ ಮಾತಾಡುವವರು, ಹಾಗಾಗಿ ಡಾಕ್ಟ್ರು ಅದನ್ನು ತಲೆಗೆ ತಗೊಳ್ಳೋದು ಬೇಡ. ವಿಷಯ ಏನು ಗೊತ್ತಾ, ಡಾಕ್ಟ್ರು ಸ್ಟೆಥೋಸ್ಕೋಪ್ ಇಡ್ತಾರೆ, ಪಲ್ಸ್ ನೋಡ್ತಾರೆ, ಆ ರೋಗ ಸಿಗುವುದೇ ಇಲ್ಲ, ಸ್ಕ್ಯಾನ್ ಮಾಡ್ತಾರೆ, ಇನ್ನಷ್ಟು ಹೇಳ್ತಾರೆ, ಅಲ್ಲಿ ಹೋಗಿ ಅದನ್ನು ಮಾಡಿಸ್ಕೊಂಡು ಬನ್ನಿ, ಇಲ್ಲಿ ಹೋಗಿ ಇದನ್ನು ಮಾಡಿಸ್ಕೊಂಡು ಬನ್ನಿ. ಒಂದು 10-20 ರಿಪೋರ್ಟ್ಗಳನ್ನು ನೋಡಿಯೂ ಏನಿಲ್ಲ ರೀ ಕಾಯಿಲೆ, ಏನು ಔಷಧಿ ಕೊಡೋದು? ಅವರು ಬಂದಿದ್ದಾರಲ್ಲ, ಏನಾರನ್ನು ಕೊಡಬೇಕಲ್ಲ, ಇಲ್ಲಾರ ಆ ಡಾಕ್ಟ್ರಿಗೆ ಗೊತ್ತಿಲ್ಲ ಅಂತ ನಾವೇ ಹೇಳ್ತೇವೆ. ಅವರೆಂಥ ಡಾಕ್ಟ್ರ್ ಮಾರ್ರೆ, ಔಷಧಿನೇ ಕೊಟ್ಟಿಲ್ಲ, ಅವ್ರಿಗೆ ಗೊತ್ತಿಲ್ಲ ಏನು ಕಾಯಿಲೆ ಅಂತ ಅವರಿಗೆ ಕನ್ಫರ್ಮ್ ಆಗಿಲ್ಲ, ಅದಕ್ಕಾಗಿ ಅವರು ಔಷಧಿ ಕೊಟ್ಟಿಲ್ಲ ಅಂತ ನಾವು ಭಾವಿಸೋದಿಲ್ಲ. ನಾವು ನೆನೆಸೋದು ಅವ್ರಿಗೇನು ಗೊತ್ತಿಲ್ಲ ರೀ, ಅವ್ರು ಸುಮ್ಮನೆ ಅರ್ಧ ಕಾಲತು ಬಂದಿರಬೇಕು ಅಂತ. ನಮ್ಮ ಕಾರ್ತಿಯಮ್ಮನ ಬಳಿ ಹೋದಾಗ ರೋಗವೇ ಇಲ್ಲಂತೆ. ಹೆಂಗೆ ಕಾರ್ತಿಯಮ್ಮ ತೆಗೆದಳು? ಅವಳೇನು MBBS ಓದಿದ್ಲಾ, MD ಓದಿದ್ಲಾ? ಈಗಿನ ಯಾವುದಾದ್ರೂ ಡಿಗ್ರಿ ಅವಳಲ್ಲಿ ಇದೆಯಾ ಕಾರ್ತಿಯಮ್ಮನಲ್ಲಿ? ನೀವು ಒಮ್ಮೆ ಯೋಚನೆ ಮಾಡಿ, ನಮ್ಮ ದೇವರಿಗೆ ಇಂಥ ಒಂದು ಡಿಗ್ರಿ ಯಾರು ಕೊಟ್ಟಿದ್ದು? ಅಂದರೆ ನಮ್ಮ ಹಿರಿಯವರ ನೈಪುಣ್ಯದ ಭಕ್ತಿ. ನಮ್ಮ ಹಿರಿಯವರು ಆ ಭಕ್ತಿಯನ್ನು ಇಟ್ಟುಕೊಂಡು ಆ ಕಾರ್ತಿಯಮ್ಮನನ್ನು ಆರಾಧನೆ ಮಾಡಿಕೊಂಡು ನಮ್ಮ ಸರ್ವ ರೋಗಗಳಿಗೂ ಕಾರ್ತಿಯಮ್ಮನೇ ರಾಮಬಾಣ ಅಂತ ನಂಬಿಕೊಂಡು ಬಂದರು. ನೋಡಿ, ಇದು ನಮ್ಮ ಸಂಸ್ಕಾರ. ಈ ಸಂಸ್ಕಾರಗಳನ್ನು ನಮ್ಗೆ ಪಾಠದಲ್ಲಿ ಕಲಿಸಲೇ ಇಲ್ಲ. ಹಾಗಾಗಿ ನಾವಿವತ್ತು ಹೀಗೆ ಪಾತ್ರತ್ವಂ ಧನಮಾಪ್ನೋತಿ. ವಿದ್ಯೆಯಿಂದ ವಿನಯ ಬರಬೇಕು, ವಿನಯದಿಂದ ಪಾತ್ರತ್ವ ಬರಬೇಕು, ಪಾತ್ರತ್ವಂ ಧನಮಾಪ್ನೋತಿ. ಇಲ್ಲೆಲ್ಲ ವೇದಿಕೆಯಲ್ಲಿದ್ದಾರೆ, ಸಂತೋಷ್ ಶೆಟ್ರು ಇದ್ದಾರೆ, ಆದರ್ಶ್ ಶೆಟ್ರು ಇದ್ದಾರೆ, ಇದರ ಎಲ್ಲ ನೇತೃತ್ವ ತಗೊಂಡವರು ಅವರು ಇಲ್ಲಿದ್ದಾರೆ. ಅವರಿಗೆ ಪಾತ್ರತ್ವ ಸಿಕ್ಕಿದೆ ನೋಡಿ. ಹೋಟೆಲ್ ಮಾಡಿದರು, ಬೇರೆ ಬೇರೆ ವ್ಯವಹಾರಗಳನ್ನು ಮಾಡಿದರು. ಆ ವ್ಯವಹಾರಗಳಲ್ಲಿ ಮನೆಯ ಅಮ್ಮ ಅನುಗ್ರಹಿಸಿ ಕಳಿಸಿದ್ಲು. ಹೋಗುವಾಗ ಬಹುಶಃ ಅವರಲ್ಲಿ ಜೇಬಲ್ಲಿ 10 ರೂಪಾಯಿ ಇತ್ತ ಗೊತ್ತಿಲ್ಲ. ಕೆಲವರೆಲ್ಲ ಹೋಗಿದ್ದೇನು ಗೊತ್ತಾ, ಬಡತನಕ್ಕಾಗಿ ಇಲ್ಲೇನೂ ಇಲ್ವಲ್ಲ, ಈ ಕೃಷಿಯಿಂದ ಏನು ಸಂಪಾದನೆ ಇಲ್ವಲ್ಲ ಅಂತ ಹೋದವರು ಇದ್ದಾರೆ. ಹೋಗಿ ದೊಡ್ಡ ದೊಡ್ಡ ಶೇಟ್ಗಳಾದರು. ಆದರೆ ಈ ಮಣ್ಣಿನ ಪರಿಮಳವನ್ನು ಅವರು ಬಿಡಲೇ ಇಲ್ಲ, ಈ ಮಣ್ಣಿನ ಸುವಾಸನೆಯನ್ನು ಅವರು ಬಿಡಲೇ ಇಲ್ಲ. ಒಂದು ವೇಳೆ ಅವರು ಬಿಟ್ಟರು ಈ ಮಣ್ಣು ಬಿಡೋದಿಲ್ಲ. ಆ ಮಣ್ಣು ಎಳ್ಕೊಂಡು ಬಂತವರನ್ನು, ಎಳ್ಕೊಂಡು ಬಂದು ನೋಡು ಇಲ್ಲೆಲ್ಲ ಹಿಂಗೆ ಬಿದ್ದಿದೆ, ನೀನು ಎದ್ದು ನಿಂತಿದ್ದಿ, ನೀನು ಇಲ್ಲೇ ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಆವತ್ತು ಅಮ್ಮ ಹೇಳಿದ್ದಾಳಲ್ಲ, ನೀನು ಹೋಗು ಮಗ ಒಳ್ಳೇದಾಗ್ತಿ ಅಂತ. ಆ ಅಮ್ಮನ ಆಶೀರ್ವಾದದ ಬಲ ಅವಳಿಗೆ ದೇವರನ್ನೆಲ್ಲ ನೆನೆಸಿಕೊಂಡು ಹರಸಿ ಕಳಿಸಿಕೊಟ್ಟಿದ್ಲು. ಅವಳಿಗೆ ನಂಬಿಕೆ ಇದೆ, ನನ್ನ ಮಗ ಒಳ್ಳೇದಾಗ್ತಾನೆ, ನನ್ನ ಮಗ ಹಣವಂತನಾಗ್ತಾನೆ ಅಂತ ಗೊತ್ತಿತ್ತು.
ಅವರು ಆ ಪಾತ್ರವನ್ನು ನಿರ್ವಹಣೆ ಮಾಡಿದರು. ಒಬ್ಬಿಬ್ಬರಲ್ಲಿ 5, 10, 12 ಹೋಟೆಲ್ ಇದೆ, ನಡೆಸ್ತಾ ಇದ್ದಾರೆ. 100-120 ಮಂದಿಗೆ ಉದ್ಯೋಗದಾತರಾಗಿದ್ದಾರೆ, ಎಲ್ಲರಿಗೆ ಅನ್ನದಾತರಾಗಿದ್ದಾರೆ. ಅದರ ಪಾತ್ರತ್ವದಿಂದ ಸ್ವಲ್ಪ ಅವರಲ್ಲಿ ಹಣ ಸಂಪಾದನೆಯಾಯಿತು. ಆ ಹಣವನ್ನು ತನ್ನ ಸಂಸಾರ, ತನ್ನ ಬಂಧು, ತನ್ನ ಬಳಗ, ತನ್ನ ಹೆಂಡತಿ ಮಕ್ಕಳು ಅಂತ ಅವರಿಗೆ ಖರ್ಚು ಮಾಡಿಕೊಂಡು ಆರಾಮ ಒಂದು ಮಹಲ್ ಕಟ್ಟಿಕೊಂಡು ಕೂರಬಹುದಿತ್ತು. ಬಟ್ ಅವರು ಅದನ್ನು ಮಾಡಿಲ್ಲ. ನೋಡಿ, ಅವರು ನಮ್ಮ ಹಿರಿಯವರಿಂದ ಆರಾಧನೆ ಮಾಡ್ಕೊಂಡು ಬಂದ ಮನೆತನದ ಶಕ್ತಿಗಳನ್ನು ಪುನರ್ ಚೈತನ್ಯ ಮಾಡಬೇಕು ಅಂತ ಆ ಸಂಪತ್ತನ್ನು ತಂದು ಎಲ್ಲರನ್ನು ಸೇರಿಸಿಕೊಂಡು ಎಲ್ಲರ ಸಂಪತ್ತನ್ನು ಮರುಸಂಪತ್ತು ಮಾಡಿಕೊಂಡು ಈ ಕ್ಷೇತ್ರವನ್ನು ಎದ್ದು ನಿಲ್ಲಿಸಿದ್ರಲ್ಲ, ಈ ಪಾತ್ರತ್ವದಿಂದ ಅವರಿಗೆ ಧನ ಬಂದಿದೆ, ಆ ಮನೆತನದ ಕೀರ್ತಿಯಿಂದ ಇವತ್ತು ಅವರು ವೇದಿಕೆಯಿಂದ ಇದ್ದಾರೆ ಅನ್ನುವ ಒಂದು ಸಂತೋಷವೂ ಅವರೊಳಗೆ ಅಡಗಿರ್ತದೆ. ಪಾತ್ರತ್ವಂ ಧನಮಾಪ್ನೋತಿ ಹೇಳಿದ್ದಾರೆ ಕಡೆಗೆ, ಧನಮೇಮ ತತಃಸುಖಂ. ಆ ಒಳ್ಳೆಯ ಧನ. ನೀವು ನಮ್ಮ ದೇಶಕ್ಕೊಬ್ಬರು ಘನವೆತ್ತ ಪ್ರಧಾನಮಂತ್ರಿಗಳು ಬಂದಾಗ ಅವರು ಮೊದಲು ಮಾಡಿದ ಕೆಲಸ ಯಾವುದು ಗೊತ್ತಾ? ನೋಟ್ ಬ್ಯಾನ್. ನಮಗೆಲ್ಲ ದಿಗಿಲು. 2000 ನೋಟ್ ಎಲ್ಲ ಕಪಾಟ್ ಒಳಗಿತ್ತು. ಆವತ್ತೇ ನೆನಪಾದದ್ದು, ಕಪಾಟ್ ಒಳಗಿಟ್ಟಿದ್ದೇವೆ ಮಾರ, ಒಮ್ಮೆ ತೆಗೆದು ಬಿಡುವ ಅಂತ. ತೆಗೆಯುವಾಗ ಎಷ್ಟು ನೋಟ್ರಿ, ಲೆಕ್ಕವೇ ಇಲ್ಲ. ಯಾರಿಗೆ ಕೊಡೋದು, ಹೆಂಗೆ ಕೊಡೋದು, ಇದೇ ತಲೆಬಿಸಿ. ಪೆಟ್ಟಿಗೆಯಲ್ಲಿದ್ದರೆ ಎಲ್ಲ ತಲೆಬಿಸಿಯೋ ತಲೆಬಿಸಿ, ಬೈಯೋದೇ ಬೈಯೋ, ಸತ್ತೇ ಹೋದ ಇವ ಅಂತ ಹಿಂಗೆ ಹೇಳಿ ಹೇಳಿ ಯಾರ್ಯಾರು ಕಳಕಾಕರೆಲ್ಲ ತುಂಬಿಕೊಂಡು ಹೋದ್ರು ಅದನ್ನು. ಇದು ಪರಿಸ್ಥಿತಿ ರೀ ನಮ್ಮದು. ನಮ್ಗೆ ಗೊತ್ತೇ ಇಲ್ಲ. ಈ ದೇಶದಲ್ಲಿ ಧನಕ್ಕೆ ಬೆಲೆ ಇಲ್ಲ. ಈ ದೇಶದ ಧನಕ್ಕೆ ಬೆಲೆ ಇಲ್ಲ. ಡಾಲರ್ ಎದುರು ಕೊತ 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 ಅಂತ ತಲೆ ಕೆಳಗೆ ಹಾಕ್ತಾ ಇರ್ತದೆ. ಅದು ಡಾಲರ್ ಎದುರು ಮುಗಿದು ಬೀಳ್ತಾನೆ ಇರೋದು ನಮ್ಮ ಧನ. ಡಾಲರ್ ಎದುರು ಹೇಳಲಿಲ್ಲ. ಅವನಿಗೂ ಗೊತ್ತಿದೆ. ಅವ ನೋಡಿ ಹೆಂಗೆ ಮಾಡಿದ ನೋಡಿ ಮಂಗನಾಗಿ. ಅವನಿಗೆ ಭಾರತ ನಮ್ಮ ಮಣ್ಣಿನ ಬೆಲೆ ಗೊತ್ತೇ ಇಲ್ಲ. ಅವ ಅಂಧಕಾಲದಲ್ಲೇ ಇದ್ದಾನೆ. ಆವತ್ತಿನವರೆಲ್ಲ ಹಾಗೆ ಮಾಡಿದ್ದಲ್ಲ. ಅಲ್ಲಿಂದೆಲ್ಲ ಅಧ್ಯಕ್ಷರನ್ನು ಕರೆಸೋದು, ಕರೆಸಿ ಇಲ್ಲೆಲ್ಲ ಜೋತು ಬಿದ್ದ ಕಂಪನಿಗಳನ್ನೆಲ್ಲ ತರೋದು. ಅವನು ಬರ್ತಾನೆ, ಅವನ ಜೊತೆ ಈ ಜೋತು ಬಿದ್ದ ಕಂಪನಿಗಳು ನಮ್ಮೂರಿಗೆ ಬರೋದು. ಒಂದು 50-60 ದಿವಸ ಇಲ್ಲೆಲ್ಲ ರೆಡ್ ಕಾರ್ಪೆಟ್ ಬೇಕಾದಷ್ಟು ಸಿಗ್ತದೆ, ತಿಂತಾನೆ, ಹಿಂದೆ ಹೋಗ್ತಾನೆ. ಈ ಪೊಟ್ಟು ಕಂಬಳಿಗಳನ್ನೇನು ತಂದಲ್ಲ, ಅವನ ಜೊತೆಗೆ ಅವುಗಳು ಹೋಗೋದು. ಹೀಗೆ ಇತ್ತು ಒಂದು ಕಾಲ. ಈಗ ಹಾಗಿಲ್ಲ ನೋಡಿ. ಈಗ ನಮ್ಮ ದೇಶ ಸ್ವಲ್ಪ ಸದೃಢವಾಗಿದೆ. ಹಾಗಾಗಿ ಯಾರು ಏನು ಹೇಳಿದರೂ ಮಾತಾಡೋದಿಲ್ಲ ನಮ್ಮ ದೇಶ. ಅವರೇ ಮಾತಾಡಬೇಕು. ಯಾರು ಮಾತಾಡಿದ್ದಾರೆ ಅವರೇ ಮಾತಾಡಬೇಕು. ನೋಡಿ, ಇದು ನಮ್ಮ ಸಮಾಜದ ಐಕ್ಯಮತ್ಯ ಮತ್ತು ಒಗ್ಗಟ್ಟಿನ ಕಾರಣ. ನಾವು ನಮ್ಮ ಸಮಾಜ, ನಮ್ಮ ಧರ್ಮ ಐಕ್ಯಮತ್ಯ ಒಗ್ಗಟ್ಟಲ್ಲಿದ್ದರೆ ಮಾತ್ರ ಇದಾಗೋದು. ನಾನು ಬಿಲ್ಲವ, ನನಗೆ ನನ್ನ ದೇವರಿದ್ದಾರೆ, ನಾನು ಬ್ರಾಹ್ಮಣ, ನನಗೆ ನನ್ನ ದೇವರು, ನನ್ನ ಮನೆ ಇದೆ ಅಂತ ನಾವೆಲ್ಲ ಭಾವಿಸಿಕೊಂಡು ಹೀಗೆ ಹೋದರೆ ನಮ್ಮನ್ನೇ ನಾವು ಕಳೆದುಕೊಂಡ ಹಾಗೆ. ಯಾಕೆ ಗೊತ್ತಾ? ನಮ್ಮಲ್ಲಿ ಸಂತಾನ ಕಡಿಮೆ ಆಗ್ತಾ ಬಂದಿದೆ. ಇಲ್ಲಿ ಚಿಕ್ಕುವಿಗೆ ಪ್ರಾರ್ಥಿಸಬೇಕು ಒಂದು ಮಗು ಆಗಬೇಕಾದ್ರೆ. ಈ ಮಟ್ಟಕ್ಕೆ ನಾವು ಬಂದುಮುಟ್ಟಿದ್ದೇವೆ. ಇಲ್ಲ ವನದುರ್ಗೆಗೆ ಹರಕೆ ಹೊತ್ಕೋಬೇಕು, ಅಮ್ಮ ಹೆಂಗಾದರೂ ಒಂದು ಸಂತಾನ ಕೊಡಮ್ಮ ಅಂತ ಬೇಡ್ಕೋಬೇಕು. ಅವನಿಗೆ 35 ವರ್ಷ ಆಗಿದೆ, ಇವಳಿಗೆ 30 ವರ್ಷ ಆಗಿದೆ. ಇದರ ಬಗ್ಗೆ ನಮ್ಗೆ ಆಲೋಚನೆಯೇ ಇಲ್ಲ. ಅವರೆಲ್ಲ 18-20 ಮುಗಿಸ್ತಾರೆ. ನಾವು ಸೆಟ್ಲ್ ಆಗಲಿಕ್ಕೆ 40 ವರ್ಷ ಕಾಯ್ತೇವೆ. ಮತ್ತೆ ಮದುವೆ ಯಾವಾಗ? ನಮಗೆ ಬಂದು ಕೇಳ್ತಾರೆ, ಸ್ವಾಮೀಜಿ ನಮ್ಮ ಮಗನಿಗೆ ಮದುವೆ ಆಗಲಿಲ್ಲ, ವಯಸ್ಸೆಷ್ಟು ಕೇಳಿದ್ರು 40 ಅಂತಾರೆ ಅವರು. ಅಂದರೆ ಈ ಮಟ್ಟಕ್ಕೆ ನಮ್ಮ ಸಮಾಜ ಯಾಕೆ ಕುಸಿತಾ ಬಂತು? ಇದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನಾವೊಂದು ಸ್ವಲ್ಪ ನಮ್ಮ ಧರ್ಮ, ನಮ್ಮ ಇತಿಹಾಸ, ನಮ್ಮ ಪ್ರಜ್ಞೆ ಇದರ ಕಡೆಗೆ ಸ್ವಲ್ಪ ನಾವು ಮನಸ್ಸು ಮಾಡಬೇಕು. ನಾವು ಮನಸ್ಸು ಮಾಡಿಲ್ಲ ಅಂತಲ್ಲ, ಆದರೆ ಇವತ್ತು ಕ್ಷೇತ್ರವನ್ನು ನಿರ್ಮಾಣ ಮಾಡಿ ನಮ್ಮ ಎದುರು ಬಹಳ ಸ್ವಚ್ಛವಾಗಿ ನಿಲ್ಲಿಸಿದ್ದೀರಿ. ನಾಳೆ ಇದರ ಬೆಳವಣಿಗೆಯನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆಯೂ ನಮ್ಗೆ ಆಲೋಚನೆ ಇರಬೇಕು. ನಾವೇ ನಡೆಸ್ಕೋಬೇಕು. ಪ್ರತಿದಿನ ಬಂದು ನಾವು ದೇವರನ್ನು ಮಾತಾಡಿಸ್ಲಿಕ್ಕೆ ಆಗದಿದ್ದರೂ ವಾರಕ್ಕೆ 1 ದಿವಸವಾದರೂ ಬಂದು ದೇವರನ್ನು ಕೇಳಬೇಕು, ಹೆಂಗಿದ್ದಿ ಅಂತ. ಎಲ್ಲರೂ ಒಂದೇ ದಿನ ಬರಬೇಕು ಅಂತ ಇಲ್ಲ. ವಾರದಲ್ಲಿ 7 ದಿನ ಇದೆ. 1 ದಿವಸವಾದರೂ ಬಂದು ಈ ಕ್ಷೇತ್ರದ ಗುಣಗಾನಗಳನ್ನು ಮಾಡ್ಕೊಳ್ತಾ ಇರಬೇಕು. ನಾವು ಈ ಕ್ಷೇತ್ರದ ವಿಚಾರವನ್ನು ತಿಳ್ಕೊಳ್ತಾ ಇರಬೇಕು. ಹಾಗಾದಾಗ ತನ್ನಿಂದ ತಾನೇ ನಮ್ಮ ಸಂಪತ್ತುಗಳು ನಮ್ಮ ಕಡೆಗೆ ಕರೆದು ಬರ್ತಾವೆ. ಆ ಸಾನ್ನಿಧ್ಯಕ್ಕೂ ಸಂಪತ್ತು ಹೋಗುತ್ತೆ, ಮತ್ತಲ್ಲಿ ಒಂದಷ್ಟು ಅಭಿವೃದ್ಧಿಗಳು ತನ್ನಿಂದ ತಾನೇ ಆಗತ್ತೆ. ಈ ದೃಷ್ಟಿಯಿಂದ ನಾವು ಗಮನಿಸಬೇಕು. ಇಲ್ಲದಿದ್ದರೆ ನಮ್ಮ ನಂಬಿಕೆಗಳನ್ನು ಹಿರಿಯ ಕಾಲದಿಂದ ಜತನವಾಗಿ ನಡೆಸಿಕೊಂಡು ಬಂದ ಈ ನಂಬಿಕೆಗಳೇನಿದೆ, ಇದು ವಿಜ್ಞಾನ ಮತ್ತು ಆಧ್ಯಾತ್ಮವನ್ನು ಮೇಳೈಸಿರ್ತಕ್ಕಂಥದ್ದು. ವಿಜ್ಞಾನವೇ ಅಲ್ಲ. ಈಗ ನೀವೆಲ್ಲ IT-BT ಕಾಲದಲ್ಲಿ ಇದ್ದೀರಿ. 4G ಹೋಗಿ 5G ಬಂದಿದೆ. ಮೊಬೈಲ್ 5Gಯಲ್ಲಿದೆ.
ಆದರೆ ನಮ್ಮ ಸಂಸ್ಕಾರ ಅಲ್ಲೇ ಗೊಡ್ಡು ಆಗಿ ನಿಂತಿದೆ. ಅದು 5Gಗೆ ಕನ್ವರ್ಟ್ ಆಗಲೇ ಇಲ್ಲ. ಅದೇ ಬೇರೆಯವರೆಲ್ಲ ನಮ್ಮವರನ್ನು ಕನ್ವರ್ಟ್ ಮಾಡ್ತಾನೇ ಇದ್ದಾರೆ. ನಮ್ಗೆ ಗೊತ್ತಿಲ್ಲ, ನಮ್ಮ ಬಡತನ ಅಂತ ಹೇಳ್ತಾರೆ, ನಮ್ಮ ಅನಾರೋಗ್ಯ ಅಂತ ಹೇಳ್ತಾರೆ. ಆದರೆ ಒಮ್ಮೆ ಸಮಾಜಕ್ಕೆ ಅನಾರೋಗ್ಯ ಹತ್ತಿದ್ರೆ ಅದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕ್ಯಾನ್ಸರ್ ಅನ್ನುವ ಕಾಯಿಲೆ ಬಂದರೆ ಆ ಕಾಯಿಲೆಗೆ ಡಾಕ್ಟರ್ ರಂಜನ್ ಶೆಟ್ರು ಔಷಧಿ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಯೋಚನೆ ಮಾಡಬೇಕು ನಾವು. ಆದರೆ ಆ ಕಾಯಿಲೆಗೂ ಕ್ಯಾನ್ಸರ್ ಅನ್ನುವ ಕಾಯಿಲೆ ಬಂದರೂ ಅವರೊಟ್ಟಿಗೆ ಧೈರ್ಯ ತುಂಬಿಸಿ 1 ತಿಂಗಳು ಬದುಕುವವರು 4 ವರ್ಷ ಬದುಕ್ತಾರೆ. ನಮ್ಮಲ್ಲಿ ಉದಾಹರಣೆ ಇದೆ ಅದು. ಹಾಗಾಗಿ ಆ ರೀತಿಯ ಸ್ಥಿತಿಗೆ ನಾವು ಹೋಗಬಾರ್ದು. ನಮ್ಮ ಮಕ್ಕಳಲ್ಲಿ ಅದನ್ನು ಬೆಳೆಸಬೇಕು. ನಮ್ಮವರ ಒಳಗೆ ಪ್ರೀತಿ ಮತ್ತು ಸಾಮರಸ್ಯವನ್ನು ಹಂಚಬೇಕು. ನಮ್ಮವರ ಒಳಗಿರಬೇಕು. ಯಾರೋ ಬೇರೆಯವರು ಬಂದಿದ್ದಾರೆ. ಈಗ ನೋಡಿ, ನೀವು ಸಂವಿಧಾನದ ಜಾತ್ಯತೀತದ ಒಳಗಿದ್ದೀರಿ. ನೀವು ಸಂವಿಧಾನದಲ್ಲಿ ಒಂದು ಜಾತ್ಯತೀತ ಬರೆದಿದ್ದಾರೆ. ಅದೇನು ಗೊತ್ತಾ? ಹೊರಗಿನವರನ್ನು ಸೇರಿಸಿ ಬರೆದಿದ್ದು. ನಮ್ಮ ಜಾತ್ಯತೀತತೆ ಏನು? ಬ್ರಾಹ್ಮಣರು, ಬಿಲ್ಲವರು, ಬಂಟರು, ಹೀಗೆ ನಮ್ಮ ಜಾತ್ಯತೀತತೆ ಇದೆ ನಮ್ಮೊಳಗೆ. ಈ ಜಾತ್ಯತೀತತೆಯನ್ನು ನಮ್ಮ ಹಿರಿಯವರು ನಡೆಸ್ಕೊಂಡು ಯಾಕೆ ಬಂದರು? ಒಂದು ಸಂಸ್ಕಾರ ಅದು. ನಮಗೆ ಜಾತಿ ಇರಬೇಕು ನಮ್ಮನೇ ಒಳಗೆ. ದೇವಸ್ಥಾನ ಕ್ಷೇತ್ರಕ್ಕೆ ಬಂದಾಗ ನಾವು ಜಾತಿಯಿಂದ ಹೊರಗೆ ಬಂದು ನಾವೆಲ್ಲ ಹಿಂದೂ ಎನ್ನುವ ಭಾವನೆಯಿಂದ ಇದ್ದರೆ ಮಾತ್ರ ಇದನ್ನು ಉಳಿಸಿಕೊಳ್ಳಬಹುದು. ಇಲ್ಲಾಂದರೆ ಇದನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇಲ್ಲಿ ಏನು ಜಾತ್ಯತೀತತೆ ಇದೆ. ಅಲ್ಲಿ ನೋಡಿ ಬಳೆಗಾರರು ಪೂಜೆ ಮಾಡ್ತಾರೆ, ಇಲ್ಲಿ ನೋಡಿ ಬ್ರಾಹ್ಮಣರು ಪೂಜೆ ಮಾಡ್ತಾರೆ. ಏನು ಸಂಸ್ಕಾರ ರೀ ಇದು? ಏನು ಒಳ್ಳೆಯ ಸಂಸ್ಕಾರ? ಅಲ್ಲಿಗೂ ಜನ ಅಡ್ಡ ಬೀಳ್ತಾರೆ, ಇಲ್ಲಿಗೂ ಜನ ಅಡ್ಡ ಬೀಳ್ತಾರೆ. ಅಲ್ಲಿಗೂ ಭಕ್ತರಿದ್ದಾರೆ, ಇಲ್ಲಿಗೂ ಭಕ್ತರಿದ್ದಾರೆ. ಅಲ್ಲಿಗೆ ಹೋಗುವವರು ಇಲ್ಲಿಗೆ ಬರದೇ ಇರುವುದಿಲ್ಲ, ಇಲ್ಲಿಗೆ ಹೋಗುವವರು ಅಲ್ಲಿಗೆ ಹೋಗದೇ ಇರೋದಿಲ್ಲ. ನೋಡಿ ಏನು ವೈಶಿಷ್ಟ್ಯತೆ ಇದೆ ನೋಡಿ. ಈ ವೈಶಿಷ್ಟ್ಯತೆ ನಮ್ಮಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗೋದು. ನಮ್ಮ ಧರ್ಮದ ಒಳಗೆ ಮಾತ್ರ ವಿವಿಧತೆಯಲ್ಲಿ ಏಕತೆ. ಬೇರೆ ಬೇರೆಯವರಾದರೂ ನಾವೆಲ್ಲ ಒಟ್ಟಿಗೆ. ಇಂಗ್ಲೀಷ್ ಕಲ್ಚರಿಗೆ ಬಿದ್ದು ನಮಗೆಲ್ಲ ಅರ್ಥ ಆಗಲಿಲ್ಲ. ಅದು ಏನು ಇಂಗ್ಲೀಷ್ ಕಲ್ಚರ್? ಮಮ್ಮಿ, ಡ್ಯಾಡಿ, ಆಂಟಿ, ಅಂಕಲ್, ಬೇರೆ ಪದವೇ ಇಲ್ಲ. ಮಮ್ಮಿಯು ಸಣ್ಣದಾಗಿ ಮಾಮ್ ಆಗಿದೆ, ಡ್ಯಾಡಿಯು ಸಣ್ಣದಾಗಿ ಡ್ಯಾಡ್ ಆಗಿದೆ. ಆ ಮಟ್ಟಕ್ಕೆ ಹೋಗಿದೆ. ನಮ್ಮ ಅಪ್ಪ ಹಾಗೇನೇ ಇದ್ದಾನೆ, ನಮ್ಮ ಅಮ್ಮ ಹಾಗೇನೇ ಇದ್ದಾಳೆ. ಅವಳೆಲ್ಲೂ ಬದಲಾವಣೆ ಆಗಿಲ್ಲೇ ಇಲ್ಲ. ಇವತ್ತಿನ ITBT ಸಂಸ್ಕೃತಿ ಒಳಗೆ ಹರಿದ ವಸ್ತ್ರಗಳೆಲ್ಲ ಮೈಗೆ ಬಂದಿದೆ. ITBT ಇದು ಆ ಇಂಗ್ಲೀಷ್ ಕಲ್ಚರ್. ಆ ಇಂಗ್ಲೀಷ್ ಕಲ್ಚರ್ ಬಂದು ನಮ್ಮಲ್ಲೆಲ್ಲ ಈಗ ಹರಿದ ಬಟ್ಟೆಯನ್ನು ಹಾಕೋದು. ಎಲ್ಲರೂ ಮೊಣಕಾಲು ಹರಿದಿರ್ತದೆ, ಮೊಣಕೈ ಹರಿದಿರ್ತದೆ, ಜೇಬೇ ಇಲ್ಲ ಒಂದು. ಈ ತರಹದ ಕಲ್ಚರಿಗೆ ನಾವು ಬಂದು ಮುಟ್ಟಿದ್ದೇವೆ. ಹಿಂದೆ ಎಲ್ಲ ಹೀಗಿರಲಿಲ್ಲ ರೀ, ಮೈ ಮುಚ್ಚಿಕೊಂಡು ಹೋಗೋದು ಈ ಸಂಸ್ಕೃತಿ ಇತ್ತು ನಮ್ಮಲ್ಲಿ. ಈಗ ಮೈಯೆಲ್ಲ ತೆರೆಸಿಕೊಂಡು ಹೋಗೋದು, ತೋರಿಸಿಕೊಂಡು ಹೋಗೋದು, ಈ ಸ್ಥಿತಿ ಬಂದಿದೆ ನೋಡಿ. ಯಾಕೆ ಈ ದೌರ್ಭಾಗ್ಯ? ಕಾರಣ ನಾವು ಬಿಟ್ಟು ಕೊಡ್ತಾ ಬರ್ತಾ ಇದ್ದೇವೆ. ಬಿಟ್ಟು ಕೊಡುವುದನ್ನು ನಿಲ್ಲಿಸಿ ಒತ್ತು ಕೊಡುವುದನ್ನು ಹೆಚ್ಚು ಮಾಡಬೇಕು. ಆ ನಮ್ಮ ಸಂಸ್ಕೃತಿಯ ಒಳಗೆ ನಮ್ಮಲ್ಲಿ ಒಂದು ಕೊಂಡುಕೊಳ್ಳುವಿಕೆ, ನಮ್ಮಲ್ಲಿ ಒಂದು ಕೂಡುವಿಕೆ. ನಮ್ಮಲ್ಲಿ ನಾಗಬನೆ ಇದೆ, ನಮ್ಮಲ್ಲಿ ದೇವರಿದ್ದಾರೆ, ನಮ್ಮಲ್ಲಿ ಒಂದು ಮುಡಿಪು ಹಾಕುವ ಸಂಪ್ರದಾಯ ಇದೆ ನೋಡಿ. ನೀವು ಮುಡಿಪು ಅಂತ ಕಟ್ತೀರಲ್ಲ, ದೇವರಿಗೆ ಒಂದು ಹುಂಡಿ ಕಟ್ತೀರಿ ನೀವು. ಆ ಹುಂಡಿಯಲ್ಲಿ ಒಂದು ಹಣ ಹಾಕ್ತೀರಿ, ಒಂದು ಚಕ್ರ. ಖಾಲಿ ಚಕ್ರ ಹಾಕೋದಲ್ರಿ, ಅದರ ಜೊತೆಗೆ ಒಳ್ಳೆ ಮೆಣಸನ್ನು ಹಾಕ್ತೀವಿ ನಾವು. ನೋಡಿ, ನಮ್ಗೆ ಗೊತ್ತೇ ಇರಲಿಲ್ಲ ಆ ಒಳ್ಳೆ ಮೆಣಸು ದೇವರಿಗೆ ಸಂಪತ್ತು ಅಂತ. ನಮ್ಗೆ ಗೊತ್ತೇ ಇಲ್ಲ. ನಾವು ನೆನೆಸಿದ್ದೇನು ಈ ಹಣವನ್ನು ದೇವರಿಗೆ ಹಾಕ್ತೀವಿ ಅಂತ. ಅಲ್ಲ, ದೇವರಿಗೆ ಸಂಪತ್ತು ಒಳ್ಳೆ ಮೆಣಸು. ಹಾಗಾಗಿ ಆ ಒಳ್ಳೆ ಮೆಣಸಿಗೆ ಏನು ತಾಕತ್ತಿದೆ ನಿಮಗೆ ಈಗ ಅರ್ಥ ಆಯ್ತಲ್ಲ. ನಾವು ಯಾರಾದರೂ ಹಸಿ ಮೆಣಸು ಯಾವುದು ಇದೆಯಲ್ಲ, ಕೆಂಪು ಮೆಣಸು, ಅದನ್ನು ಹಾಕ್ತೀವಾ? ಹಾಕೋದಿಲ್ಲ. ನೋಡಿ, ಯಾಕೆ ಹಾಕೋದಿಲ್ಲ? ನಮ್ಮ ಸಂಪತ್ತೇನು ನಮಗೆ ಅರ್ಥ ಆಗಬೇಕು. ನಾವು ಈ ಸಂಪತ್ತನ್ನು ಕಳ್ಕೊಂಡಿದ್ದೇವೆ ಅಷ್ಟೇ. ಈ ಕಳ್ಕೊಂಡ ಪರಿಣಾಮ ನಾವಿವತ್ತು ನಮ್ಮೊಳಗೇನೆ ನಾವು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ತಯಾರಿಲ್ಲ. ಈ ಮಟ್ಟಕ್ಕೆ ನಾವು ಬಂದಿದ್ದೇವೆ. ಈ ಕಾರಣಕ್ಕೆ ಅನಂತ ಕಾಲದಲ್ಲಿ ವನದುರ್ಗೆಯನ್ನು ಆರಾಧನೆ ಮಾಡಿಕೊಂಡು, ದೇವಿಯನ್ನು ಇಲ್ಲಿ ಉಪಾಸನೆ ಮಾಡಿಕೊಂಡು ನಮ್ಮ ಹಿರಿಯವರು ಈ ಮಣ್ಣನ್ನು ಚೆನ್ನಾಗಿಟ್ಟಿದ್ದಾರೆ. ಹಾಗಾಗಿ ಈ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕು. ನಾವೆಲ್ಲರೂ ಒಂದು ಐಕ್ಯಮತ್ಯಕ್ಕೆ ಬರಬೇಕು. ನಮ್ಮ ವ್ಯಾಪಾರ, ನಮ್ಮ ವಹಿವಾಟು, ನಮ್ಮ ಶ್ರೇಯಸ್ಸು ನಮ್ಮವರ ಒಳಗೆ ಇರಬೇಕು ಎನ್ನುವ ಭಾವನೆ ನಮ್ಮಲ್ಲಿ ಬರಲೇಬೇಕು. ಬರದಿದ್ದರೆ ನಾಳೆ ಅವರು ಸ್ವಾಮಿಗಳು ಹೀಗೆ ಮಾತಾಡಿದ್ರು ಅಂತ ನಮ್ಮ ಮೇಲೆ ಕೇಸ್ ಹಾಕಿ ನಮ್ಮನ್ನೇ ಅರೆಸ್ಟ್ ಮಾಡ್ತಾರೆ. ನಿಮ್ಮ ತಾಕತ್ತಿಷ್ಟೇನಾ ಅಂತ ನೀವು ನೋಡಬೇಕು. ಹಾಗಾಗಿ ನಾವು ಬೇರೆ ಯಾರಿಗೂ ಕೊಡದೆ 5 ರೂಪಾಯಿ ಹೆಚ್ಚಾದರೂ ತೊಂದರೆ ಇಲ್ಲ,
ನಮ್ಮವರೊಳಗೆ ಇದನ್ನು ಉಳಿಸಿಕೊಳ್ಳಬೇಕು. ಇಲ್ಲರೇ ನಮ್ಮ ದೇವಸ್ಥಾನಕ್ಕೆ ಕುಂಕುಮ ಬೇರೆಯವ್ರದ್ದು ಬರ್ತದೆ. ಯಾರೋ ಒಬ್ಬ ಇಸ್ಮಾಯಿಲ್ ನಮ್ಮ ಮಹೇಶನ ಹೆಸರಲ್ಲಿ ಬರ್ತಾನೆ. ನಿಮ್ಗೆ ಗೊತ್ತಿರಲಿ ಅಂತ ಹೇಳೋದು, ಇಲ್ಲಿ ಹೇಳಬೇಕು ಅಂತ ಅಷ್ಟು ಅನ್ನಿಸೋದಿಲ್ಲ. ಉಡುಪಿಯಲ್ಲಿ ಹಿಂದೆ ಒಂದು ಕೇಸ್ ಆಯಿತು. ಅಲ್ಲಿ ಒಬ್ಬರು SP ಇದ್ದರು, ಪವಾರ್ ಅಂತ. ಆ ಪವಾರಿಗೆ ಒಂದು ಫೋನ್ ಬರ್ತದೆ. ಆ ಫೋನ್ ನೋಡಿದಾಗ ರಾಹುಲ್ ಅಂತ ಹೆಸರು ಇರುತ್ತೆ. ಇವ ಏನು ಮಾಡಿದಾನೋ ಗೊತ್ತಾ? 27 ಹೆಣ್ಣು ಮಕ್ಕಳನ್ನು ಯಾಮಾರಿಸಿದ್ದಾನೆ. ಈ 27 ಹೆಣ್ಣು ಮಕ್ಕಳಲ್ಲೆಲ್ಲ ಸಂಗೀತ, ಭಾರತಿ, ನಯನ, ಸುಷ್ಮಿತಾ. ಒಬ್ಬಳು ಜಮೀಲಾ ಇಲ್ಲ, ಒಬ್ಬಳು ಸಿಸಿಲಿಯಾ ಇಲ್ಲ. ನಮಗೆ ಆಶ್ಚರ್ಯ. ನಾವು ಅಲ್ಲಿ ಒಳಗಿದ್ದೇವೆ, ಹೋಗಬಾರ್ದು, ಆದರೂ ಹೋಗ್ತೇವೆ. ಇಂಥ ಪರಿಣಾಮಗಳಲ್ಲೆಲ್ಲ ನಾವು ಸ್ವಲ್ಪ ಬಿಗಿದಿಟ್ಟು ಹೋಗ್ತೇವೆ. ಕೇಳಿದೆವು SP ಯಾರ್ದು ಫೋನ್. ಅವ್ರು ಹೇಳ್ತಾರೆ, ಇದು ರಾಹುಲ. ಹಾಗಿದ್ರೆ ಒಬ್ಬರು ಹೇಳಿದರು, ನಯನ, ಹರ್ಷಿತಾ, ಭಾಗೀರಥಿ, ಸುಷ್ಮಿತಾ ಸರಿ ಇದೆ, ಇವ ರಾಹುಲ. ಇವರು ಕೆದಕಿದ್ರು ಅದನ್ನು. ಇಂಟರ್ನೆಟ್ ಜೋರಿದೆ, ನಮಗೆಲ್ಲ ಈಗ 5G ಬಂದಿದೆ, ಪೂರ್ತಿ ಉಚಿತ. 800 ರೂಪಾಯಿ ಹಾಕಿದರೆ ಸಾಕು, 3 ತಿಂಗಳು ಆರಾಮ. ಮೊದಲೆಲ್ಲ 1 GB ತಗೊಳ್ಬೇಕಾದ್ರೆ ಇಲ್ಲಿಗೆ ಬರ್ತಿತ್ತು, ಎಲ್ಲ ಅಲ್ಲಿಗೆ ಹೋಗ್ತಿತ್ತು. ಈಗ ಬಹಳ ಸುಲಭ ಆಗಿದೆ. ಅವರು ಅದನ್ನು ಇಂಟರ್ನೆಟ್ ತೆಗೆದು ನೋಡಿದಾಗ ಅಲ್ಲೊಬ್ಬ ರಫೀಕ್ ಬಂದ. ಆಶ್ಚರ್ಯ ಆಯಿತು, ಹೆಂಗ್ರಿ ರಫೀಕ್ ಬಂದ? ಕರ್ಕೊಂಡು ಬಂದರು, 4 ಬಾರಿಸಿದ್ರು. ಅವ ಹೇಳಿದ್ದೇನು ಗೊತ್ತಾ? ದೇವರೇ ಅಂತ ಹೇಳಿದ್ದಲ್ಲ, ಅಲೋ ಅಂತ ಹೇಳಿದ್ದವ 4 ಬಿಗಿದಾಗ. ಆಗ ಗೊತ್ತಾದದ್ರಿ, ಇವರೆಲ್ಲ ನಮ್ಮ ಹೆಣ್ಣು ಮಕ್ಕಳೆಲ್ಲ ಈ ರಫೀಕನ ಹಿಂದೆ ಇದ್ದಾರೆ ಅಂತ. ಇವರಿಗೂ ಗೊತ್ತಿಲ್ಲ. ನಾನು ಹೋಗಿ ರಶ್ಮಿತನಲ್ಲಿ ಕೇಳಿದೆ, ಏನು ಮಗ ಇದು, ಏನು ಕತೆ? ನಂಗೆ ಗೊತ್ತಿರಲಿಲ್ಲ ಸ್ವಾಮೀಜಿ ಅವ ರಫೀಕ ಅಂತ. ಈ ಪರಿಸ್ಥಿತಿ ಇದೆ ಇವತ್ತು. ಹಾಗಾಗಿ ನಾವು ಯಾರ ಜೊತೆ ಸಂವಹನ ಮಾಡ್ತೇವೆ, ನಮ್ಮ ಮಕ್ಕಳು ಯಾರ ಜೊತೆ ಸಂವಹನದಲ್ಲಿದ್ದಾರೆ, ಈ ವಿಷಯವನ್ನು ನಾವು ಸ್ವಲ್ಪ ಗಮನಿಸಿಕೊಳ್ಬೇಕು. ನೋಕಿಯಾ ಕಂಪನಿಯ ಮೊಬೈಲ್ ಬಂದಾದದ್ದೇ ಆಂಡ್ರಾಯ್ಡ್ ಇಲ್ಲದೆ ಇದ್ದದರಿಂದ. ಈಗಿನ ಮಕ್ಕಳು ಅದನ್ನು ಮುಟ್ಲಿಕ್ಕೂ ಹೆದರ್ತಾರೆ. ಏನದು ಶಾಕ್ ಹೊಡೀತದೆ, ಏನು ಡಿಲೀಟ್ ಆಗೋದಿಲ್ಲ ರೀ. ಬೇರೆ ಎಲ್ಲ ಮೊಬೈಲ್ ಕಂಪನಿಗಳದ್ದು ಡಿಲೀಟ್ ಆಗ್ತದೆ, ಈಗ ಮಾಡಿದ್ದು ಈಗಲೇ ಡಿಲೀಟ್ ಆಗ್ತದೆ. ಅವರು ಯಾರ ಜೊತೆ ಸಂವಹನ ಮಾಡಿದರೂ ಗೊತ್ತಾಗೋದಿಲ್ಲ. ಹಾಗಾಗಿ ಸಮಾಜ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಮನೆಯಲ್ಲಿ ಒಂದು ಪ್ರೀತಿ ಇರಬೇಕು. ಮಕ್ಕಳನ್ನು ಮಾತಾಡಿಸುವುದರಲ್ಲಿ, ನಮ್ಮ ಮನೆಯನ್ನು ನಡೆಸುವುದರಲ್ಲಿ ನಾವೆಲ್ಲ ಟೆನ್ಷನ್ ಬಿಟ್ಟು ಅಟೆನ್ಷನ್ನಲ್ಲಿ ಬದುಕಬೇಕಾದ್ರೆ ಈ ದೇವರೆಲ್ಲ ನಮಗೆ ಬೇಕು. ಹಾಗಾಗಿ ನಮ್ಮ ಹಿರಿಯವರು ಇದನ್ನು ಕೊಟ್ಟಿದ್ದಾರೆ, ಇದನ್ನು ಬೆಳೆಸಿಕೊಳ್ಬೇಕು. ನಮ್ಮ ಸಂಸ್ಕಾರಗಳನ್ನು ಉಳಿಸಿಕೊಳ್ಬೇಕು. ನಮ್ಮಲ್ಲಿ ಒಂದು ದೈವ ಈ ದೇವಿ ಆವೇಶವಾಗಿ ಕೇಳ್ತಾಳೆ, ನನ್ನ ಸಂಸಾರ ಹೆಂಗಿದೆ ಅಂತ. ಎಲ್ಲರೂ ಒಗ್ಗಟ್ಟಿದ್ದೀರಾ ಅಂತ ಕೇಳ್ತಾಳೆ ನಮ್ಮ ದೇವಿ. ಅವಳು ಕೇಳೋದು ಸಂಸಾರ ಹೆಂಗಿದೆ ಅಂತ. ನೀವು ಯಾವ ಭಾಷೆಯಲ್ಲೂ ಬರೆದು ಬಿಡಿ, ಅದನ್ನು ಸಂಸಾರ ಅಂತ ಬರೀರಿ, ಅದರ ಮಧ್ಯದ ಒಂದು ಡಾಟ್ ತೆಗೆದು ಬಿಡಿ. ಬೆಲೆನೇ ಇಲ್ಲ ರೀ ಅದಕ್ಕೆ. ಸಸಾರ ಅದು. ಸಂಸಾರದೊಳಗೆ ಬರೋದು ಏನು? ಯಾವಾಗ ನೋಡಿದ್ರು ಬರೋದು ಏನು? ಚಿಂತೆ, ಟೆನ್ಷನ್. ಈ ಟೆನ್ಷನ್, ಈ ಚಿಂತೆಯನ್ನು ಇಂಗ್ಲೀಷಲ್ಲಿ ಬರೆದು ಬಿಡಿ, ಕನ್ನಡ, ಹಿಂದಿ ಯಾವುದರಲ್ಲೂ ಬರೆದು ಬಿಡಿ, ಡಾಟ್ ಹೊಡೆದು ಬಿಡಿ. ಬರೋದು ಮತ್ತೆ ಚಿತೆ. ನಾವು ಮತ್ತೆ ಹೋಗೋದು ಎದ್ದುಕೊಂಡು, ಕಡೆ ಕಾಲಕ್ಕೆ ಹೋಗೋದು ಅಲ್ಲಿಗೆ. ಹಾಗಾಗಿ ಈ ಎರಡರಲ್ಲಿ ನಾವು ತುಂಬ ಜಾಣತನದಿಂದ ಇರಬೇಕು. ಸಂಸಾರವನ್ನು ಚಂದ ನಡೆಸಿ ಅದಕ್ಕೊಂದು ಕಕಾರ ಕೊಟ್ಟರೆ ಸಂಸಾರದೊಳಗೆ ಸಂಸ್ಕಾರ ಬಂತು. ನಮಗೆ ಶಾಲೆಯ ವಿದ್ಯೆ ಅದಲ್ಲ, ಮನೆಯ ವಿದ್ಯೆ. ಹಿರಿಯವರನ್ನು ನಡೆಸಿಕೊಳ್ಳುವ ರೀತಿ ಮತ್ತು ನಾವು ಹಿರಿಯವರಿಗೆ ಕೊಡುವ ಗೌರವ, ಇದೇ ನಮ್ಮ ಸಂಸ್ಕಾರ. ನೀವು ಎಷ್ಟು ತಗ್ಗಿ ಬಗ್ಗಿ ನಡೆದ್ರೋ ಅಷ್ಟು ನಿಮ್ಮ ಸಂಪತ್ತು ವೃದ್ಧಿಯಾಗ್ತದೆ. ಲಕ್ಷ್ಮಿ ಇರೋದು ಎಲ್ಲಿ? ತಿರುಪತಿ ತಿಮ್ಮಪ್ಪನ ನೆಲೆಯಲ್ಲಿ ಲಕ್ಷ್ಮಿ ಇರೋದು ಅಲ್ಲಿ. ಅವಳು ಸಿಟ್ಟಿನಿಂದ ಕೊಲ್ಲಾಪುರಕ್ಕೆ ಬಂದ್ಲಲ್ಲ, ಕೊಲ್ಲಾಪುರಕ್ಕೆ ಬಂದು ಅಲ್ಲಿ ಅವಳು ನೆನೆಸೋದು ತಿಮ್ಮಪ್ಪನನ್ನೇ. ಹಾಗಾಗಿ ಸಂಪತ್ತಿರೋದು ತಿಮ್ಮಪ್ಪನಲ್ಲಿ. ನಾವು ಯಾಕೆ ಮತ್ತೆ ತಿಮ್ಮಪ್ಪನಿಗೆ ಗಂಟು ಕಟ್ಟೋದು? ಸುಮ್ಮನೆ ಅಲ್ಲ, ನೀನೇ ನನ್ನ ಜೊತೆ ಬಂದುಬಿಡು ಅಂತ. ನೀನು ಅಲ್ಲಿ ಕುಳಿತುಕೊಳ್ಳೋದು ಬೇಡ, ನಮ್ಮ ಜೊತೆ ಬಂದುಬಿಡು, ನಾವು ವರ್ಷಕ್ಕೊಮ್ಮೆ ನಿನ್ನನ್ನು ಕಳಿಸಿಕೊಡ್ತೇವೆ ಅಂತ. ಈ ಹುಂಡಿ ಕಟ್ಟಿ ಅವನನ್ನು ಕಳಿಸಿಕೊಡೋದು, ಹೋಗಿ ತಿರ್ಗಬಾ. ಈ ಸಂಸ್ಕಾರ ನಮ್ಮಲ್ಲಿರೋದು. ಹಾಗಾಗಿ ಈ ಸಂಸಾರ ಅನ್ನುವಂಥ ಪದದಲ್ಲಿ ಸಂಸ್ಕಾರ ಇದೆ, ಸಂಸ್ಕಾರದಲ್ಲೇ ಸಂಸ್ಕೃತಿ ಇದೆ. ಒಂಚೂರು ತಕಾರ ಕೊಟ್ಟುಬಿಡಿ, ಸಂಸಾರದಲ್ಲೇ ಸಂಸ್ಕಾರ ಬಂತು, ಸಂಸ್ಕಾರದಲ್ಲೇ ಸಂಸ್ಕೃತಿ ಇದೆ. ಮತ್ತೆ ಅಲ್ಲೇ ಇದೆ ಸಂಸ್ಕೃತ. ನಮ್ಮ ಭಾಷೆ, ನೀವು ಸಂಸ್ಕೃತದಲ್ಲಿ ಮಾತಾಡಬೇಕು ಅಂತ ಇಲ್ಲ, ನಮ್ಮ ಮನೆಯ ಭಾಷೆಯನ್ನೇ ಬಳಸಿಕೊಂಡು ಚಂದ ಸಂಸಾರವನ್ನು ಕಟ್ಟಬಹುದು. ಅದಕ್ಕೇನು ಭಾಷೆಗೆ ನೀವು ಲಿಪಿ ಕಲಿಯಬೇಕು ಅಂತಲೇ ಇಲ್ಲ. ನಮ್ಮಲ್ಲಿ ತುಳು ಅನ್ನುವ ಶಬ್ದಕ್ಕೆ ಅತ್ಯಂತ ಆದಿಯಲ್ಲಿ ಲಿಪಿ ಇತ್ತು. ಕೇರಳದಲ್ಲಿ ಕೇರಳ ಭಾಷೆ ಇದೆ, ಮಲಯಾಳಕ್ಕೆ ಲಿಪಿನೇ ಇರಲಿಲ್ಲ. ಮಲಯಾಳದ ಲಿಪಿ ನಮ್ಮ ಲಿಪಿ, ತುಳು ಲಿಪಿ.
ಆದರೆ ಮಲಯಾಳಕ್ಕೆ ಮಾನ್ಯತೆ ಇದೆ, ತುಳುವಿಗೆ ಮಾನ್ಯತೆ ಇಲ್ಲ. ನೋಡಿ ದುರ್ದೈವ. ಇದೆಲ್ಲ ಕಾನೂನು. ಮಾತಾಡಿದರೆ ಎಲ್ಲರೂ ಹೇಳ್ತಾರೆ ಕಾನೂನು ಕಾನೂನು ಕಾನೂನು. ಇದೆಲ್ಲ ನೋಡಿ ಕಾನೂನು. ಅಂದರೆ ಲಿಪಿ ಇದ್ದದ್ದಕ್ಕೆ ಮಾನ್ಯತೆ ಇಲ್ಲ, ಲಿಪಿ ಇಲ್ಲದಕ್ಕೆ ಮಾನ್ಯತೆ, ಇದು ಕಾನೂನಂತೆ. ಇದನ್ನು ಪ್ರಶ್ನೆ ಮಾಡಿದರೆ ಸ್ವಾಮಿಗಳು ಏನು ಹಿಂಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ನಿಮಗೆ ಹೇಳೋದಿಷ್ಟೇ, ನಮ್ಮ ಮನೆಯ ಭಾಷೆಯನ್ನು ಬಳಸಿಕೊಂಡು ನಮ್ಮ ಸಂಸಾರವನ್ನು ಕಟ್ಟೋಣ. ನಮ್ಮ ಹಿರಿಯವರು ಕೊಟ್ಟಿರುವಂತಹ ಈ ಧಾರ್ಮಿಕ ನಂಬಿಕೆ ಆಸ್ತಿಕ ಮತ್ತು ನಾಸ್ತಿಕ, ಅಂದರೆ ದೇವರನ್ನು ನಂಬುವವರು ದೇವರನ್ನು ನಂಬದವರು ಇದ್ದಾರೆ. ನಾಳೆ ನೀವು ಹೇಳ್ಬೋದು ಸ್ವಾಮಿಗಳು ಹೇಳಿದ್ರು ದೇವರನ್ನು ನಂಬಬೇಕಂತೆ ನಂಬದವರು ಬದುಕ್ತಾ ಇದ್ದಾರಲ್ಲ. ವ್ಯತ್ಯಾಸ ಇಷ್ಟೇ. ದೇವರು ಅನ್ನೋದು ನಮಗೊಂದು ರೂಪ ಅಂತ ಹೇಳ್ತಾರಲ್ಲ, ನೀವು ಯಾಕ್ರಿ ಆ ರೂಪವನ್ನೆಲ್ಲ ನಂಬ್ತೀರಿ? ಮತ್ತು ಸೂರ್ಯನನ್ನು ನಂಬಿದ್ರೆ ಹೆಂಗೆ? ಸೂರ್ಯನ ಬಳಿಗೆ ಹೋಗ್ಲಿಕ್ಕಾಗತ್ತಾ? ಹೋದವರು ಬದುಕಿದ್ದಾರೆ ಯಾರಾದರೂ? ಮೊನ್ನೆ ಹೋದವರು ಬರಲಿಲ್ಲ, ಇನ್ನೂ ಬರಲಿಲ್ಲ. ಪುಣ್ಯಕ್ಕೆ ಒಳ್ಳೆ ಸರ್ಕಾರ ತಗೊಂಡು ಬಂತು ಬಿಡಿ. ಬೇರೆಯವರಾದರೆ ಕೈ ಬಿಟ್ಟು ಅವರು ಅಲ್ಲೇ ಹೋಗ್ತಿದ್ರು. ಹೋಗ್ಲಿಕ್ಕೆ ಆಗಲಿಲ್ಲ ಬಿಡಿ, ಎಷ್ಟೋ ದೂರ ನಿಲ್ಲಬೇಕು. ಚಂದ್ರನ ಕಡೆಗೆ ಹೋಗ್ಬೋದು, ಹೋಗಿದ್ದಾರೆ. ಮಂಗಳನ ಕಡೆಗೆ ಹೋಗ್ಬೋದು, ಹೋಗಿದ್ದಾರೆ. ಅಲ್ಲೆಲ್ಲ ಅಷ್ಟು ತತ್ವ ದೀರ್ಘ ಇಲ್ಲ. ಸೂರ್ಯನಲ್ಲಿ ತತ್ವ ದೀರ್ಘ ಇದೆ. ಹಾಗಾಗಿ ಸೂರ್ಯನ ಕಿರಣವನ್ನು ಉಪಾಸಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೂರ್ಯನ ಕಿರಣವನ್ನು ಮೈಗೆ ನಾವು ತಾಗಿಸಿಕೊಳ್ಬೇಕು. ಬೆಳಗ್ಗೆ ಮತ್ತು ಸಾಯಂಕಾಲ ತಾಗಿಸಿಕೊಂಡ್ರೆ ರೋಗ ದೂರ ಆಗತ್ತೆ ಬಿಡಿ, ನಮಗೆಲ್ಲ ಗೊತ್ತಿರಬೇಕದು. ಹಾಗೆ ನಮ್ಮಲ್ಲೊಂದು ಬಿಂಬ ಕೊಟ್ಟಿದ್ದಾರೆ. ಇಲ್ಲಿ ನೀವು ವನದುರ್ಗೆಯನ್ನು ನೋಡಿ, ಅಲ್ಲೊಂದು ಬಿಂಬ ಕೊಟ್ಟಿದ್ದಾರೆ. ನಮ್ಮಲ್ಲಿ ಮರಳು ಚಿಕ್ಕು, ಬಗ್ಗು ಚಿಕ್ಕು, ಹಾಯ್ಗುಳಿ ಎಲ್ಲ ದೈವಗಳಿದ್ದಾವೆ, ಅವುಗಳಿಗೆಲ್ಲ ಬಿಂಬ ಕೊಟ್ಟಿದ್ದಾರೆ. ಈ ಬಿಂಬ ಆರಾಧನೆ ಮಾಡುವವರು ಅಣಕಿಸ್ತಾರೆ. ಮತ್ತೆ ಅವರೆಲ್ಲ ಯಾಕೆ ಗೋಡೆ ನೋಡಿ ನಮಸ್ಕಾರ ಮಾಡೋದು? ಎಂತ ಉಂಟು ಅಂತ ನಮಸ್ಕಾರ ಮಾಡೋದು? ಹಿಂಗೊಂದಿದೆಯಲ್ಲ ಧನಾತ್ಮಕ, ಅದನ್ನು ನೋಡ್ಕೊಂಡು ಏನು ಮಾಡೋದು? ಮತ್ತು ನಮ್ಮನ್ನು ಯಾಕೆ ತಗೊಳ್ಳೋದು? ನೋಡಿ, ನಾವು ಸತ್ಯದ ಪ್ರತಿಪಾದಕರು. ನಮ್ಮ ಹಿರಿಯವರೆಲ್ಲ ಸತ್ಯವನ್ನು ನಂಬಿದ್ರಿ. ಆ ಸತ್ಯದ ಜೊತೆ ನಮಗೆ ದೇವರನ್ನು ತೋರಿಸಿದ್ದು. ನೋಡು ಮಗ, ಇದು ಸತ್ಯ. ನಮ್ಮ ಅಮ್ಮ ಅಪ್ಪನನ್ನು ಪರಿಚಯ ಮಾಡಿಕೊಡುವಾಗ ಅಮ್ಮ ಏನು ಹೇಳಿದ್ದು ಗೊತ್ತಾ? ಇದು ನಿನ್ನ ಅಪ್ಪ ಮಗ, ಅದು ಸತ್ಯ. ಮತ್ತೆ ಪ್ರಶ್ನೆನೇ ಇಲ್ಲ, ಅಲ್ಲಿ ಸುಳ್ಳು ಬರುವ ಜಿಜ್ಞಾಸೆನೇ ಇಲ್ಲ. ನಮ್ಮ ಅಮ್ಮನೇ ನಮಗೆ ಸತ್ಯ. ಹಾಗಾಗಿ ಈ ಸತ್ಯದ ಕಡೆ ನಮ್ಮ ಹಿರಿಯವರು ನಡೆದುಕೊಂಡು ಬಂದಿದ್ದಾರೆ. ಹಾಗಾಗಿ ಇದು ನಮ್ಮ ಧಾರ್ಮಿಕ ನಂಬುಗೆ. ಇದು ನಾಸ್ತಿಕ ಅಲ್ಲ, ಇದು ಆಸ್ತಿಕವೂ ಅಲ್ಲ, ಅದಕ್ಕಿಂತ ಮಿಗಿಲಾದದ್ದು. ವಿಜ್ಞಾನವನ್ನು ನಿಲುಕದೇ ಇರುವಂತಹ ಕಾಲಘಟ್ಟದಲ್ಲಿ ನಮ್ಮ ಹಿರಿಯವರು ಪಂಚಾಂಗ ಬರೆದಿದ್ದಾರೆ. ಮಂಗಳನ ಅಂಗಳಕ್ಕೆ ಹೋಗದ ಕಾಲಘಟ್ಟದಲ್ಲಿ ನಮ್ಮ ಹಿರಿಯವರು ಹೆಂಗೆ ಬಾಣಂತನ ಮಾಡೋದು ಅಂತ ಕಲಿಸಿದ್ದಾರೆ. ಆವಾಗ ಏನೂ ಇರಲಿಲ್ಲ. ಹಾಗಾಗಿ ನಮಗನ್ನಿಸಿಕೊಳ್ಳಬೇಕು, ನಮ್ಮ ಶಾಸ್ತ್ರಗಳನ್ನು, ನಮ್ಮ ಆಚಾರಗಳನ್ನು ಸುಮ್ಮನೆ ಕಣ್ಣು ಮುಚ್ಚಿ ಮಾಡಿದ್ದಲ್ಲ, ಅದರ ಅಧ್ಯಯನವನ್ನು ಮಾಡಿ ಅನುಶಾಸನ ಮಾಡಿ ನಮ್ಮ ಹಿರಿಯವರು ನಮ್ಗೆ ಕೊಟ್ಟಿದ್ದು. ಹಾಗಾಗಿ ಈ ಕ್ಷೇತ್ರವನ್ನು ಚಂದ ಬಳಸಿಕೊಳ್ಳೋಣ, ಈ ಕ್ಷೇತ್ರವನ್ನು ಚಂದ ಬೆಳೆಸಿಕೊಳ್ಳೋಣ. ಪ್ರತಿ ದಿನ ಅಲ್ಲದಿದ್ದರೂ ವಾರಕ್ಕೆ ಒಂದು ಸಲ ಈ ಮಣ್ಣಿಗೆ ಬಂದು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೇವರಲ್ಲಿ ಹೇಳಿಕೊಳ್ಳುವುದರ ಮುಖೇನ ಆ ಮಹಾತಾಯಿಯ ಕೃಪೆಗೆ ನಾವು ಪಾತ್ರರಾಗೋಣ. ಅನಂತ ಕ್ಷೇತ್ರಗಳು ಇಲ್ಲಿದ್ದಾವೆ, ಬಹಳ ಸಾನ್ನಿಧ್ಯಗಳು ಇಲ್ಲಿದ್ದಾವೆ, ವಿಶಿಷ್ಟವಾಗಿರ್ತಕ್ಕಂಥ ವಿಭಿನ್ನ ಆಚರಣೆ ಕೂಡ ಇಲ್ಲಿದ್ದಾವೆ. ನಮಗೆ ಹೇಳಿಕೊಳ್ಳಿಕ್ಕೆ ಹೆಮ್ಮೆ. ನಮ್ಮದು, ಇದು ನಮ್ಮದು ಅಂತ ಹೇಳಿಕೊಳ್ಳಿಕ್ಕೆ ನಮಗೆ ಹೆಮ್ಮೆ. ಹಾಗಾಗಿ ಹಿಂದೂ ಸಮಾಜ ಈ ಐಕ್ಯಮತ್ಯ, ಈ ಒಗ್ಗಟ್ಟು, ಈ ಹೊಂದಾಣಿಕೆಯನ್ನು ಕಾಪಿಟ್ಟುಕೊಂಡ್ರೆ ನಮ್ಮನ್ನು ಗದರಿಸುವವರು ಇಲ್ಲ, ನಮ್ಮನ್ನು ಬೆದರಿಸುವವರು ಇಲ್ಲ. ನಾಳೆ ಯಾರೋ ಬಂದು ಏನೋ ಮಾಡ್ತೇನೆ ಅಂತ ಹೇಳುವ ಭಯನೂ ನಮ್ಗೆ ಬರೋದಿಲ್ಲ. ಹಾಗಾಗಿ ನಾವೆಲ್ಲ ಆ ಗಟ್ಟಿತನದಲ್ಲಿ ಬದುಕೋಣ ಅಂತ ಹೇಳ್ತಾ, ನಮ್ಮ ಪುತ್ತೂರಿನಿಂದ ಗಾನಗಂಧರ್ವ ಬಂದಿದ್ದಾರೆ. ಪುತ್ತೂರು ಜಗದೀಶ್ ಕುಮಾರ್ ನಿನ್ನೆ ನಮ್ಮೊಟ್ಟಿಗೆ ಮಂಗಳೂರಲ್ಲಿದ್ದರು, ಇವತ್ತು ನೋಡ್ತೇವೆ ಇಲ್ಲಿದ್ದಾರೆ. ಒಂಥರ ಪಾದರಸದ ಗುಣಗಳೆಲ್ಲ ಇದ್ದ ಹಾಗೆ ಕಾಣ್ತದೆ. ನಿನ್ನೆ ಅಲ್ಲಿದ್ದೀರಲ್ಲ ಮಾರ್ರೆ, ಇವತ್ತು ಇಲ್ಲಿದ್ದೀರಿ. ಅವರು ನಮ್ಗೆ ಹೇಳೋದು, ನೀವು ನಿನ್ನೆ ಇದ್ದೀರಲ್ಲ ಅಲ್ಲಿ, ಇವತ್ತು ನೀವು ಇಲ್ಲಿದ್ದೀರಲ್ಲ ಅಂತ ಕೇಳಿದರು. ಹಾಗಾಗಿ ನಾವು ಇಲ್ಲಿಗೆ ಬರಲಿಕ್ಕೆ ನಮ್ಮನ್ನು ಬೆನ್ನು ಕಾಯ್ದವರು ಹರಿಓಂ ಸುಧಾಕರ್ ಶೆಟ್ಟರು ಮತ್ತು ಸುಗ್ಗಿ ಸುಧಾಕರ್ ಶೆಟ್ಟರು. ಸಮಾಜದ ಅನ್ಯಾನ್ಯ ವ್ಯವಸ್ಥೆಗಳಲ್ಲಿ ಇಡೀ ಸಮಾಜವನ್ನು ಒಗ್ಗೂಡಿಸಿಕೊಂಡು ಹೋಗುವ ಗುಣ ಈ ಸುಧಾಕರ್ ಶೆಟ್ಟರುಗಳಿಗಿದೆ. ಇವರಲ್ಲಿ ಡಬಲ್ ಎಸ್ ಇದೆ, ಅವರಲ್ಲಿ ತ್ರಿಬಲ್ ಎಸ್ ಇದೆ. ಅವರು ಬರಲಿಲ್ಲ, ಸಾಯಂಕಾಲ ಆದರೂ ಬರಬಹುದು ಅವರು. ಯಾಕೆ ಅಂತ ಅಂದರೆ ಅವರು ಭಾಗಿಯಾಗ್ತಾರೆ ಇದರಲ್ಲಿ. ಹಾಗಾಗಿ ಒಳ್ಳೊಳ್ಳೆಯ ವ್ಯಕ್ತಿತ್ವ ವಿಕಸನಗೊಂಡ ರಂಜನ್ ಶೆಟ್ಟರು ಒಬ್ಬರು ವೈದ್ಯರು ಸೈನ್ಸ್ ಕಲ್ತವರು ಈ ಕೆಲಸ ಮಾಡ್ತಾರೆ ಅಂತಂದರೆ ಇದು ನೋಡಿ ನಮ್ಮ ದೇಶದ ಒಂದು ಹೆಗ್ಗಳಿಕೆ.
ಅಂದರೆ ವೈದ್ಯರಿಗೆ ಇವತ್ತಿರುವ ಬೆಲೆ ಏನು ಗೊತ್ತಾ? ಅವರು ಇಡೀ ದೇಶವನ್ನು ಸರ್ಜರಿ ಮಾಡ್ತಾರೆ ಅಂತ. ಆ ತಾಕತ್ತು ಡಾಕ್ಟರ್ಗಳಿಗೆ ಬಂದಿದೆ. ಹಿಂದೆ ಎಲ್ಲ ಅವರು ಬಾಡಿ ಮಾತ್ರ ಸರ್ಜರಿ ಮಾಡ್ತಾ ಇದ್ದದ್ದು. ಇವತ್ತವರು ಆ ಕೆಲಸ ಮಾಡೋದಲ್ಲ, ಇಡೀ ದೇಶವನ್ನು ಸರ್ಜರಿ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಒಂದೇ ಉದಾಹರಣೆ ಡಾಕ್ಟರ್ CN ಮಂಜುನಾಥ್ ನೋಡಿ. ಹೃದಯದ ಒಬ್ಬ ವೈದ್ಯ ಇವತ್ತು ಸಂಸದನಾಗಿ ದೇಶಕ್ಕೆ ಆಪರೇಷನ್ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನೋಡಿ ಈ ವೈದ್ಯರ ತಾಕತ್ತು. ಹಾಗಾಗಿ ಇಂತಹ ವೈದ್ಯರಲ್ಲಿ ರಂಜನ್ ಶೆಟ್ಟರು ಇದ್ದಾರೆ. ಹಾಗಾಗಿ ಕೀರ್ತಿವಂತ ವೈದ್ಯರು, ನಮ್ಮ ಊರಿಗೆ ಹತ್ತಿರದ ವೈದ್ಯರು. ಹಾಗಾಗಿ ಅವರೆಲ್ಲ ಮನೆತನದ ಸಂತೋಷ್ ಶೆಟ್ಟರು ಇದ್ದಾರೆ, ಆದರ್ಶ್ ಶೆಟ್ಟರು ಇದ್ದಾರೆ. ಕೆಳಗೊಬ್ಬರನ್ನು ಗುರುತಿಸಿ ಹೇಳಿದರು ಮಂಜೇಶ್ ಶೆಟ್ಟರು, ನಂಗೆ ಅವನು ಮಾತ್ರ ಪರಿಚಯ ಅಂತ. ಹರ್ಷಿತ್ ನಂಗೆ ಅವನ ಮಾತ್ರ ಪರಿಚಯ ಅಂದರು ಮಂಜೇಶ್ ಶೆಟ್ಟರು. ಅಂದರೆ ಅವನು ಸ್ವಲ್ಪ ಓಡಾಟ ಜಾಸ್ತಿ, ಹೆಚ್ಚು ಕೆಲಸ ಮಾಡ್ತಾನೆ, ಹಾಗಾಗಿ ಅವನೇ ಕಾಣ್ತಾನೆ. ಹಿಂದಿನಿಂದ ಇವರೆಲ್ಲ ತಾಕತ್ತು ಕೊಟ್ಟುಕೊಂಡು ಹೋಗು ಮಾರಾಯ, ಮಾಡು ಮಾರಾಯ ಅಂತ ಹೇಳ್ತಾರೆ. ಅದು ಬಹುಶಃ ಹಿತೇಶ್ಗೆ ತಾಕತ್ತು. ಹಾಗಾಗಿ ಇನ್ನು ನೀವೆಲ್ಲ ಹಿತೇಶನ ಬೆನ್ನು ಹಿಡಿದು ಹೋಗು ಮಾರಾಯ ನಾವೆಲ್ಲ ಇದ್ದೇವೆ ಅಂತ ಹೇಳಿದರೆ ಆ ಹಿತೇಶ್ನ ತಾಕತ್ತೇ ಡಬಲ್ ಆಗ್ತದೆ ರೀ. ಆ ರೀತಿಗೆ ನಾವು ತರಬೇಕು ಸಮಾಜವನ್ನು. ಹಾಗಾಗಿ ನೀವೆಲ್ಲ ಒಗ್ಗಟ್ಟಿನಿಂದ, ಐಕ್ಯಮತ್ಯದಿಂದ ಈ ಮಣ್ಣನ್ನು ಕಾಪಿಟ್ಟುಕೊಂಡು ಬನ್ನಿ. ನಮ್ಮ ಹಿರಿಯವರು ನಡೆಸಿಕೊಂಡು ಬಂದ ಈ ಸತ್ಯ ಸದಾ ನಮ್ಮನ್ನು ಜತನವಾಗಿ ಕಾಪಾಡಲಿ. ಆ ವನದುರ್ಗೆಯೂ, ಆ ಇಲ್ಲಿರುವಂತಹ ಮರಳು ಚಿಕ್ಕು, ಬಗ್ಗು ಚಿಕ್ಕು, ಹಾಯ್ಗುಳಿ, ಸಮಸ್ತ ದೈವ ಶಕ್ತಿಗಳು ಸದಾಕಾಲ ನಮ್ಮನ್ನು ಕಾಪಾಡಿಕೊಂಡು ಈ ಮಣ್ಣಿನ ನಾಗ ಸದಾಕಾಲ ನಮ್ಮನ್ನು ಮುನ್ನಡೆಸಿಕೊಂಡು ಬರಲಿ. ಈ ಹಾಯ್ಗುಳಿ ಅಂತಂದರೆ ನಮ್ಮಲ್ಲಿ ನಂದಿಗೋಣ, ಹಾಗಾಗಿ ಮೈಸಂದಾಯ ಅಂತ ನಮ್ಮಲ್ಲೊಂದು ದೈವ. ಹಾಗಾಗಿ ತುಂಬ ಕಾರಣಿಕದ ದೈವ ಅದು. ನಮ್ಮಲ್ಲೆಲ್ಲ ಆಲಡೆ ಮತ್ತು ದೈವ ಈ ಎರಡರ ಸ್ಥಾನದಲ್ಲೂ ಅದಿದೆ. ಕೆಲವು ದೈವಗಳು ಆಲಡೆಯಲ್ಲಿ ಇರುವುದಿಲ್ಲ. ನಮ್ಮ ಮೈಸಂದಾಯ ಹಾಗಲ್ಲ. ದೈವ ಧೂಮಾವತಿ, ಮಲರಾಯ ಅಥವಾ ಜಾರಂದಾಯ ಈ ದೈವಗಳ ಜೊತೆಗೆ ಅವನ ಸಾನ್ನಿಧ್ಯ ಇದೆ. ನಾಗನಲ್ಲಿಗೆ ಬಂದರೆ ಅಲ್ಲೂ ಅವನ ಸಾನ್ನಿಧ್ಯ ಇದೆ. ಇನ್ನು ಆಲಡೆಗೆ ಬಂದರೆ ಅಲ್ಲೂ ಅವನ ಸಾನ್ನಿಧ್ಯ ಇದೆ. ನೀವು ನೋಡಿ 3 ಕ್ಷೇತ್ರಗಳಲ್ಲಿ ಅವನ ಸಾನ್ನಿಧ್ಯ ಇದೆ. ಹಾಗಾಗಿ ಅಂತಹ ಒಂದು ಶಕ್ತಿ ಹಾಯ್ಗುಳಿ ಇಲ್ಲಿ ಮಣ್ಣಿನಲ್ಲಿದ್ದಾನೆ. ಹಾಗಾಗಿ ಅವರೆಲ್ಲ ನಮ್ಮನ್ನು ಪೊರೆದು ಕಾಪಾಡಲಿ. ನಿಮಗೆ ಪೂರ್ಣ ದೇವತಾನುಗ್ರಹ ಬರಲಿ. ನಾವು ದೂರದಿಂದ ಬಂದದ್ದರಿಂದ ಹೆಚ್ಚು ಮಾತಾಡಿದ್ದೇವೆ. ಹಾಗಾಗಿ ನಮ್ಮ ಮಾತನ್ನು ಕಿವಿಯಲ್ಲಿ ಮಾತ್ರ ಹಾಕಿಕೊಳ್ಳಬೇಡಿ, ಮನಸ್ಸಿನಲ್ಲಿ ಹಾಕಿ. ಅದು ಇನ್ನು ಮುಂದೆ ಇರಬೇಕು, ಇನ್ನು ಮುಂದಕ್ಕೂ ಹೀಗೆ ಇರಬೇಕು. ಈ ವರ್ಷದ ಜನಸಂಖ್ಯೆ ಕಡಿಮೆ ಆದರೆ ಬರುವ ವರ್ಷದ ಭಕ್ತರ ಸಂಖ್ಯೆ ಹೆಚ್ಚೆಚ್ಚು ಆಗಬೇಕು. ಈ ಮಣ್ಣಿನಲ್ಲಿ ಭಕ್ತರ ಸಂಖ್ಯೆ ಎಷ್ಟು ಹೆಚ್ಚೆಚ್ಚಾಗತ್ತಲ್ಲ, ಆಗ ನಮ್ಮ ತಾಕತ್ತುಗಳು ಕೂಡ ಹೆಚ್ಚೆಚ್ಚು ಆಗತ್ತೆ. ಹಾಗಾಗಿ ನಮ್ಮ ಶಕ್ತಿ ದೇವತೆಗಳು ಕೂಡ ಸಂಪನ್ನವಾಗಿ ಗಟ್ಟಿಯಾಗಿ ನಿಲ್ತಾರೆ. ಎಲ್ಲಿ ಯಾವ ಕ್ಷೇತ್ರದಲ್ಲಿ ಹಿಂದೂ ಸಮಾಜ ಎಲ್ಲರನ್ನ ಸೇರಿಸಿಕೊಂಡು ಒಂದು ಕಡೆ ನಿಲ್ಲತ್ತೋ ಆ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರವಾಗಿ ಪರಿಣಾಮ ಆಗತ್ತೆ. ಒಂದು ನೆನಪಿಟ್ಟುಕೊಳ್ಳೋಣ, ಮುಂದೆ ಯಾರು ನಮ್ಮ ಕ್ಷೇತ್ರವನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳುವ ಆಗದಿರಲಿ. ಹಾಗೆ ನಾವಿರೋಣ. ಇಲ್ಲರೆ ಶೆಟ್ರು ಬಂದರು, ಭಟ್ರು ಬಂದರು, ಪೂಜಾರಿ ಬಂದರು, ನಮ್ಮನ್ನು ಒಳಗೆ ಗಲಾಟೆಯಾಗಿ ಅವರಿಗೆ ಹೋಗಬಾರದು ಅಂತ ಬಿಲ್ಲವರು, ಇವರಿಗೆ ಹೋಗಬಾರದು ಅಂತ ಭಟ್ರು, ಹೀಗೆಲ್ಲ ಮಾಡಿದರೆ ಯಾರೋ ಒಬ್ಬ ಇಸ್ಮಾಯಿಲ ಬಂದು ಇಲ್ಲಿ ಆಡಳಿತ ಶುರು ಮಾಡ್ತಾನೆ. ಅವನಿಗೇನು ಕೆಲಸ? ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೀಗೆ ನಡೆದಿದ್ರಿ. ಒಬ್ಬ ಮುಸ್ಲಿಮ ಬಂದು ಅಲ್ಲಿ ಆಡಳಿತ ಮಾಡೋದು. ನಾವೇನ್ರಿ ಹೊಟ್ಟೆಗೆ ತಿನ್ನೋದಾ, ಮಣ್ಣು ತಿನ್ನೋದಾ? ಅವನಿಗೆ ಕೇಳೋದಾ? ತೆಂಗಿನಕಾಯಲ್ಲಿ ಕೊಡಬೇಕು ಸರ್, ಒಂದು ಚೀಟಿ ಮಾಡಿ ಸರ್, ಹಿಂಗೆ ಮಾಡೋದಾ? ಈ ಸ್ಥಿತಿ ನಮಗೆ ದುರಂತ. ಹಾಗಾಗಿ ಆಗಬಾರ್ದು. ನಾವು ಈ ಎಚ್ಚರಿಕೆಯನ್ನು ನಿಮಗೆ ಕೊಟ್ಟಿದ್ದೇವೆ. ನಮ್ಮ ಮೇಲೆ ಕೇಸ್ ಆದರೂ ನಮಗೇನು ಹೆದರಿಕೆ ಇಲ್ಲ, ಅದರ ಬಗ್ಗೆ ನಮ್ಗೆ ಭಯನೇ ಇಲ್ಲ. ಯಾಕೆ? ನಾವು ಸಮಾಜವನ್ನು ಜಾಗೃತಿ ಮಾಡಬೇಕು. ನಮ್ಮ ಸಮಾಜದಲ್ಲಿ ನೀವು ಹೇಳ್ಬೋದು ಪುರಾಣ ಕೇಳೋದಿರಬೇಕು, ಪ್ರವಚನ ಕೇಳೋದಿರಬೇಕು, ಎಲ್ಲೂ ಇಲ್ಲ. ಪ್ರವಚನ ಕೊಡುವ ಸ್ವಾಮಿಗಳೂ ಇಲ್ಲ. ಈಗ ಎಲ್ಲ ಅವರವರ ಮಠ ಕಟ್ಟಿಕೊಳ್ಳೋದು, ಅವರವರದ್ದು ವ್ಯವಸ್ಥೆ ಮಾಡಿಕೊಂಡು ಅವರು ಸುಮ್ಮನೆ ಹಿಂಗೆ ಬದುಕೋದು, ನಮ್ಮ ಮಧ್ಯದಲ್ಲಿ ಬರೋದು ಹೋಗೋದು, ಗುರ್ತವೂ ಇಲ್ಲ, ಅರ್ಥವೂ ಇಲ್ಲ. ಈ ಸ್ಥಿತಿ ಆಗಬಾರ್ದು ರೀ ಹಿಂದೂ ಸಮಾಜಕ್ಕೆ. ಹಿಂದೂ ಸಮಾಜ ಈ ಸ್ಥಿತಿಯಲ್ಲಿ ಕಾಪಿಟ್ಟುಕೊಂಡ್ರೆ ಮಾತ್ರ ನಮ್ಮ ಧರ್ಮ ಗಟ್ಟಿ ಉಳಿಯತ್ತೆ. ನೀವು ಹೇಳ್ಬೋದು, ಸ್ವಾಮಿ ನೀವು ಯಾವಾಗ ಬಂದದ್ದು? ಈ ಹಿಂದೇನು ಹಿಂದೂ ಧರ್ಮ ಇತ್ತು, ಮುಂದೇನು ಇರತ್ತೆ ರೀ, ನಿಮ್ಗೇನು ಕೆಲಸ ಅಂತ ನೀವು ಹೇಳ್ಬೋದು. ಹಂಗಿಲ್ಲ ರೀ. ನಾವು ನಮ್ಮ ಕೆಲಸಗಳನ್ನು ಜತನವಾಗಿ ಮಾಡ್ಕೋಬೇಕು. ನಾವು ಬಂದಿರುವುದಕ್ಕೆ ಅಡ್ರೆಸ್ ಮಾಡಬೇಕು. ನಿಮಗೊಂದು ವಿಳಾಸ ಇದೆ ನೋಡಿ, ವಿಳಾಸ ಇಲ್ಲ ಇದ್ದರೆ ಆಧಾರ್ ಕಾರ್ಡ್ ಆಗಲ್ಲ, ತಂಬು ತಗೊಳ್ಳಲ್ಲ. ವಿಳಾಸ ಇದ್ದರೆ ಮಾತ್ರ ತಂಬು ತಗೊಳ್ಳೋದು, ವಿಳಾಸ ಇದ್ದರೆ ಮಾತ್ರ ಆಧಾರ್ ಕಾರ್ಡ್ ಆಗೋದು, ಇಲ್ಲರ ಆಧಾರ್ ಕಾರ್ಡ್ ಆಗಲ್ಲ. ನೀವು ATM ಕಾರ್ಡ್ ಮಾಡಿ ನೋಡೋಣ, ಆಗ್ತದಾ? ಆಗಲ್ಲ. ವಿಳಾಸ ಇರಬೇಕು. ಹಾಗಾಗಿ ನಾವು ಬಂದ ವಿಳಾಸವನ್ನು ನಮ್ಮ ಜೊತೆ ಉಳಿಸಿಕೊಂಡು, ನಮ್ಮೆಲ್ಲರ ವಿಳಾಸಗಳನ್ನು ನಮ್ಮ ಜೊತೆ ಉಳಿಸಿಕೊಂಡು, ನಮ್ಮೆಲ್ಲ ಬಂಧುಗಳ ವಿಳಾಸವನ್ನು ನಾವು ಸದೃಢ ಮಾಡಿಕೊಂಡು ನಾವು ಸಮಾಜ ಕಟ್ಕೋಬೇಕು. ಈ ದೃಷ್ಟಿಯಿಂದ ನಮ್ಮ ಸಮಾಜ ಐಕ್ಯತೆಗೆ, ಏಕತೆಗೆ, ಒಮ್ಮತಕ್ಕೆ ಬರಲಿ ಅಂತ ನಿಮಗೆಲ್ಲರಿಗೂ ಆ ಮಹಾತಾಯಿಯ ಕೃಪೆ,
ಆ ಧರ್ಮಶಕ್ತಿಗಳ ಕೃಪೆಯನ್ನು ಪ್ರಾರ್ಥಿಸ್ತಾ ವಿರಮಿಸ್ತೇವೆ. ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣಮಸ್ತು.